ಹಲೋ ಗುಡ್ ಮಾರ್ನಿಂಗ್ ಡಿಯರ್ ಮೆಂಬರ್ಸ್. ಇವತ್ತು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಜಿ ಎಸ್ ಟಿ ರಿಜಿಸ್ಟ್ರೇಷನ್ಗೆ ಏನೇನು ಬೇಕಾಗತ್ತೆ, ಜಿ ಎಸ್ ಟಿ ರಿಜಿಸ್ಟ್ರೇಷನ್ನು ಯಾರ್ಯಾರು ಮಾಡ್ಕೋಬೋದು, ಮತ್ತು ಜಿ ಎಸ್ ಟಿ ರಿಜಿಸ್ಟ್ರೇಷನ್ಗೆ ಎಷ್ಟು ಲಿಮಿಟ್ ಇದೆ, ಮತ್ತು ಪ್ರೊಪ್ರೈಟರ್ಶಿಪ್ಪಿಗೆ, ಪಾರ್ಟ್ನರ್ಶಿಪ್ಪಿಗೆ ಮತ್ತು ಪ್ರೈವೇಟ್ ಲಿಮಿಟೆಡ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಮತ್ತು ನಿಮಗೆ ಇಂಪಾರ್ಟೆಂಟ್ ಥಿಂಗ್ಸು ಜಿ ಎಸ್ ಟಿ ರಿಜಿಸ್ಟ್ರೇಷನ್ನಿಗೆ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಒಂದು, ಮತ್ತು ಪ್ರೊಪ್ರೈಟರ್ಶಿಪ್ಪಿಗೆ ಯಾವ್ಯಾವ ಡಾಕ್ಯುಮೆಂಟ್ಸು, ಪಾರ್ಟ್ನರ್ಶಿಪ್ಪಿಗೆ ಯಾವ್ಯಾವ ಡಾಕ್ಯುಮೆಂಟ್ಸು, ಮತ್ತು ಪ್ರೈವೇಟ್ ಲಿಮಿಟೆಡ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಮತ್ತು ಆಥರೈಸೇಷನ್ಗೆ ಏನೆಲ್ಲ ಬೇಕಾಗತ್ತೆ. ಇಷ್ಟು ಮಾಹಿತಿ ನಾವಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಗೂಗಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಜಿ ಎಸ್ ಟಿ ಲಾಗಿನ್ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿ, ನಿಮಗೆ ವೆಬ್ಸೈಟ್ ಸಿಗತ್ತೆ. ಸೊ ನೋಡಿ, ಜಿ ಎಸ್ ಟಿ ಲಾಗಿನ್ ಪೋರ್ಟಲಲ್ಲಿ ಬಂದು https://services.gst.gov.in ಓಕೆನಾ, ಜಿ ಎಸ್ ಟಿ ವೆಬ್ಸೈಟ್ಗೆ ಹೋಗ್ತೇವೆ. ಸೊ ಈ ಜಿ ಎಸ್ ಟಿ ವೆಬ್ಸೈಟಲ್ಲಿ ನಿಮಗೆ ಸ್ಕ್ರೀನ್ ನೋಡ್ತಾ ಇರ್ಬೋದು ನೀವು. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಸ್, ಹೋಮು, ಸರ್ವಿಸಸ್, ಜಿ ಎಸ್ ಟಿ ಲಾ, ಡೌನ್ಲೋಡ್ಸ್, ಸರ್ವಿಸ್ ಟ್ಯಾಕ್ಸ್ ಪೇಯರ್, ಹೆಲ್ಪ್ಸ್ ಆ್ಯಂಡ್ ಟ್ಯಾಕ್ಸ್ ಪೇಯರ್ ಫೆಸಿಲಿಟಿ, ಮತ್ತು ಇ ಇನ್ವಾಯ್ಸ್, ಮತ್ತು ಲಾಗಿನ್. ಇಲ್ಲೇನಿದೆ ಸ್ಕಿಪ್ ಮೈನ್ ಕಂಟೆಂಟ್ A+A- ಮನಸ್ಸು ಮಿನಿಮೈಸ್ ಮಾಡ್ಕೋಬೋದು ಮತ್ತು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದಾಗಿದೆ. ಸೊ ಇದರಲ್ಲಿ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ಗೆ ಯಾವ ಮೆನ್ಯೂಗೆ ಹೋಗ್ಬೇಕಂತ ಅಂದರೆ ಸರ್ವೀಸಸ್ಗೆ ಹೋಗಿ ರಿಜಿಸ್ಟ್ರೇಷನ್ ಅಂತ ಇದೆ ಅಲ್ಲ. ಸೊ ಈ ರಿಜಿಸ್ಟ್ರೇಷನಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ಗೆ ಏನೇನು ಬೇಕಾಗತ್ತೆ ಡಾಕ್ಯುಮೆಂಟ್, ಮೇಯ್ನ್ IMA. ಇಲ್ಲಿ ನೋಡಿ ಕೆಲವೊಂದು ಆಪ್ಷನ್ ಇದೆ, ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಟ್ಯಾಕ್ಸ್ ಪೇಯರ್, ಟ್ಯಾಕ್ಸ್ ಡಿಡಕ್ಟರ್, ಟ್ಯಾಕ್ಸ್ ಕಲೆಕ್ಟರ್, ಜಿ ಎಸ್ ಟಿ ಪ್ರಾಕ್ಟಿಷನರ್, ಮತ್ತು ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್, ಯುನೈಟೆಡ್ ನೇಷನ್ ಬಾಡಿ, ಕಾನ್ಸುಲೇಟ್ ಆರ್ ಎಂಬಸಿ ಫಾರಿನ್ ಕಂಟ್ರಿ, ಅದರ್ ನೋಟಿಫೈಡ್ ಪರ್ಸನ್, ನಾನ್ ರೆಸಿಡೆಂಟ್ ಆನ್ಲೈನ್ ಸರ್ವಿಸಸ್ ಪ್ರೊವೈಡರ್. ಸೊ ಇದರಲ್ಲಿ ಯಾವುದೇ ಒಂದು ನಿಮ್ಮ ರಿಲೇಟೆಡ್ ಆಗಿರೋದನ್ನು ನಾವು ಕ್ಲಿಕ್ ಮಾಡ್ಕೋಬೋದು. ಆಲ್ಮೋಸ್ಟ್ ಆಲು ನೀವಾಗಲಿ ಅಥವಾ ನಿಮ್ಮ ಕ್ಲೈಂಟಿಗಾಗಲಿ ಅಥವಾ ಯಾರೇ ಒಬ್ರಿಗಾಗಿರಿ ನಾವು ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಟ್ಯಾಕ್ಸ್ ಪೇಯರ್ ಅಂತಲೇ ತೊಗೊಳ್ಳೋ ಅಂಥದ್ದು. ಅಥವಾ ಇನ್ ಕೇಸ್ ಆಫ್ ನೀವು ಜಿ ಎಸ್ ಟಿ ಪ್ರಾಕ್ಟಿಷನರ್ ಆಗಿದ್ದೀರಾ, ಡಿಗ್ರಿ ಕಂಪ್ಲೀಟ್ ಆಗಿದೆಯಾ, ಅಕೌಂಟ್ಸ್ ರಿಲೇಟೆಡ್ಡೇ ಇದ್ದೀರಾ, ಮೀನ್ಸ್ ಅಕೌಂಟ್ಸ್ ಬ್ಯಾಕ್ಗ್ರೌಂಡ್ ಓದಿರೋ ಅಂಥವ್ರು ಇದ್ದೀರಾ, ಜಿ ಎಸ್ ಟಿ ಪ್ರಾಕ್ಟಿಷನರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂದ್ರೆ ಜಿ ಎಸ್ ಟಿ ಪ್ರಾಕ್ಟಿಷನರ್ ನಾವು ತೊಗೊಳ್ಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಇವಾಗ ನಮ್ಮ ಕ್ಲೈಂಟಿಗಾಗಲಿ ಅಥವಾ ಸೆಲ್ಫು ನಾವೇ ರಿಜಿಸ್ಟ್ರೇಷನ್ ನಮ್ಮ ಒಂದು ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವು ವಿ ಕಾನ್ ಗೋ ಟು ದ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್. ಸೊ ಟ್ಯಾಕ್ಸ್ ಪೇಯರ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಐ ಆಮ್ ಎ ಟ್ಯಾಕ್ಸ್ ಪೇಯರ್. ನೆಕ್ಸ್ಟ್ ಬಂದು ಯಾವುದು, ಆಲ್ಮೋಸ್ಟ್ ಆಲು ನಾವು ಕರ್ನಾಟಕದಲ್ಲಿದ್ದೀವಿ, ಯಾವ ಸ್ಟೇಟು ಆ ಸ್ಟೇಟ್ನ ನಾವು ಚೂಸ್ ಮಾಡ್ಕೋಬೋದು. ಸೊ ಕರ್ನಾಟಕ. ಮತ್ತು ಯಾವ ಡಿಸ್ಟಿಕ್ಕು, ಬ್ಯಾಂಗ್ಳೂರಾ ಅಥವಾ ಬಾಗಲಕೋಟೆನ, ಬೆಳಗಾವಿನ, ಬೀದರ, ಸೊ ಯಾವುದು ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ನ ನಾವು ಚೂಸ್ ಮಾಡ್ಕೋಬೋದು. ಸೊ ನಾವು ಬ್ಯಾಂಗ್ಳೂರು ಅರ್ಬನ್ ಅಂತ ಚೂಸ್ ಮಾಡ್ಕೊಳ್ತೇವೆ. ಅಂದರೆ ನಿಮ್ಮ ಟ್ಯಾಕ್ಸ್ ಪೇಯರು ಎಕ್ಸಾಂಪಲ್ ಹೇಳ್ತಾ ಇರೋದು, ಅವರು ಎಲ್ಲಿ ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಆ ಸ್ಟೇಟ್ನೇ ತೊಗೊಳ್ಬೇಕು ಮತ್ತು ಆ ಡಿಸ್ಟಿಕ್ನೇ ನಾವು ತೊಗೊಳ್ಬೇಕಾಗ್ತದೆ. ಸೊ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕರ್ನಾಟಕ ಮತ್ತು ಬ್ಯಾಂಗ್ಳೂರು ಡಿಸ್ಟಿಕ್ನ ತೊಗೊಂಡಿದ್ದೀವಿ. ಸೊ ಇಲ್ಲಿ ಲೀಗಲ್ ನೇಮ್ ಆಫ್ ದ ಬಿಸ್ನೆಸ್ ಆ್ಯಸ್ ಮೆನ್ಷನ್ಡ್ ಇನ್ ಪ್ಯಾನ್ ಅಂತ ಇದೆ. ಸೊ ಈಗ ಲೀಗಲ್ ನೇಮ್ ಆಫ್ ದ ಬಿಸ್ನೆಸ್ ಅಂತ ಅಂದರೆ ನಿಮ್ಮ ಪ್ಯಾನ್ನಲ್ಲಿ ಪ್ರೊಪ್ರೈಟರ್ಶಿಪ್ ಆಗಿದ್ದರೆ ನಿಮ್ಮ ಪ್ಯಾನ್ನಲ್ಲಿ ಏನಿದೆ ನೇಮು, ಫಾರ್ ಎಕ್ಸಾಂಪಲ್ ಮಹೇಶ್ ಎಮ್ ಅಲ್ವಾ. ಸೊ ಮಹೇಶ್ ಎಮ್ ಅಂತ ಅಂದರೆ ಮಹೇಶ್ ಅವರ ನೇಮು, ಎಮ್ ಅಂದರೆ ಮೀನ್ಸ್ ಅವ್ರ ಫಾದರ್ ನೇಮ್ ಅಥವಾ ಅವರ ಯಾವುದು ಒಂದು ಊರು ಹೆಸರು ಇರ್ಬೋದು ಅಂದ್ಕೊಳ್ಳಿ. ಎಮ್ ಅಂತ ಮೈಸೂರು ಅಥವಾ ಮಂಜುನಾಥ್ ಅವ್ರ ತಂದೆ ಹೆಸರು ಅಂತ ತಿಳ್ಕೊಳ್ಳಿ. ಸೊ ನೀವೇನೇ ಮಾಡಬೇಕು, ಲೀಗಲ್ ನೇಮ್ ಅಂದರೆ ಇಲ್ಲಿ ಎಕ್ಸ್ಪ್ಯಾನ್ಷನ್ ಫುಲ್ ಮೂಲಕ ನಾವು ತೊಗೊಳ್ಬೇಕಾಗ್ತದೆ. ಏನಂತ, ಮಹೇಶ್ ಮಂಜುನಾಥ್, ಫಸ್ಟ್ ನೇಮು ಲಾಸ್ಟ್ ನೇಮ್ ಏನಿದೆ ಅದನ್ನು ತೊಗೊಳ್ಬೇಕಾಗುತ್ತೆ. ಅಥವಾ ನಿಮಗೆ ಗೊತ್ತಾಗ್ತಾ ಇಲ್ಲ ಏನಂತ, ಮಂಜುನಾಥ್ ಮಹೇಶ್, ನಿಮಗೆ ಅವ್ರದ್ದು ಲೀಗಲ್ ನೇಮೇ ಗೊತ್ತಿಲ್ಲ
ಇನ್ ಕೇಸ್ ಬರೀ ಪ್ಯಾನ್ ಮಾತ್ರ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಅಂತ ತಿಳ್ಕೊಳ್ಳಿ. ಸೊ ನಾವು ಅವಾಗ ಏನು ಮಾಡಬೇಕು, ಈಗ ಮಂಜುನಾಥ್ ಮಹೇಶ್ ಅಂತ ಇದೆ, ಸೊ ನನಗೆ ಲೀಗಲ್ ನೇಮ್ ಗೊತ್ತಾಗ್ತಾ ಇಲ್ಲ. ಸೊ ಅವಾಗ ಏನು ಮಾಡಬೇಕು ಅಂತ ಅಂದರೆ ಅದಕ್ಕೊಂದು ಆಪ್ಷನ್ ಇದೆ. ಅವ್ರಿಗೂ ಕೂಡ ಗೊತ್ತಿರಲ್ಲ ಕೆಲವೊಂದು, ಯಾಕಂದರೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಮೀನ್ಸ್ ಪ್ಯಾನ್ ಅಪ್ಲಿಕೇಶನ್ಗೆ ಮಾಡಬೇಕಾದ್ರೆ ಏನು ನೇಮ್ ಕೊಟ್ಟಿರ್ತೀವಿ ನಾವು ಅದೇ ಹಾಕಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೇರೆ ನೇಮೇ ತೊಗೊಳ್ತೀನಿ, ಯಾವುದಾದ್ರೂ ಒಂದು ನೇಮು ನಾನು ಇವಾಗ ಹೋಗಿ ಸರ್ಚ್ ಮಾಡಬೇಕು ಪ್ಯಾನ್ ಮೂಲಕ ಅಂತ ಅಂದರೆ ನನಗೆ ಪ್ಯಾನ್ ನಂಬರ್ ಗೊತ್ತಿರಬೇಕು. ಪ್ಯಾನ್ ನಂಬರಲ್ಲಿ ಫಸ್ಟು ಇಲ್ಲಾಂದರೆ ನಾವು ಈ ವೆಬ್ಸೈಟ್ಗೆ ಹೋಗ್ಬೋದು, ಯಾವುದು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಇನ್ಕಮ್ ಟ್ಯಾಕ್ಸು ಇ ಪೇಮೆಂಟ್ ಅಂತ ಹೋಗಿ ಈ ಆಪ್ಷನ್ಗೆ ಹೋಗ್ಬಿಟ್ಟು ನಾವೇನು ಮಾಡ್ಬೋದಾಗಿದೆ ಅಂದರೆ ಆ ನೇಮು ಯಾವುದು ಲೀಗಲ್ ನೇಮ್ ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಲೀಗಲ್ ನೇಮ್ ಗೊತ್ತಿಲ್ಲದೆ ಇರೋವಾಗ ಸೊ ನಾವು ಈ ಚಲನ್ ನಂಬರ್ 180 280 ಅಂತಿದೆ ನೋಡಿ, ಇಲ್ಲಿ ಹೋಗಿ ನಾವು ಸರ್ಚ್ ಕೂಡ ಮಾಡಿಕೊಂಡು ಅವ್ರದ್ದು ಯಾರದೇ ಆಗಿರಲಿ ಪ್ಯಾನು ಅವ್ರದ್ದು ಲೀಗಲ್ ನೇಮು ಏನಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸು, ಸೊ ನಾನು ಜಸ್ಟ್ ನಿಮಗೆ ಯಾವ ಥರ ತಿಳ್ಕೊಳ್ಳೋದು ಲೀಗಲ್ ನೇಮ್ ಅಂತ ಹೇಳಿ ತಿಳಿಸ್ಕೊಡ್ತಾ ಇರೋದಷ್ಟೇ. ಫುಲ್ ಎಕ್ಸ್ಪೆನ್ಷನ್ನು, ನೆಟ್ ಬ್ಯಾಂಕಿಂಗು ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ, ಮತ್ತು ಪರ್ಮನೆಂಟ್ ಅಕೌಂಟ್ ನಂಬರ್, ಇಲ್ಲಿ ಏನು ಅವ್ರದ್ದು ನೇಮ್ ಇದೆ ಆ ಥರ. ಸೊ ಫಾರ್ ಎಕ್ಸಾಂಪಲು ನಾನೊಂದು ಪ್ಯಾನ್ ನಂಬರ್ ಹಾಕ್ತೀನಿ. ಪ್ಯಾನ್ ನಂಬರು ಬಂದು ಟೋಟಲ್ 10 ಡಿಜಿಟ್ ಇರುತ್ತೆ. ಸೊ ನಾನು ನಿಮಗೆ ಒಂದು ಡಮ್ಮಿ ಒಂದು ಪ್ಯಾನ್ ನಂಬರ್ ನಾನು ಹಾಕ್ತಾಯಿದ್ದೀನಿ, ಆ ನಂಬರ್ ರಿಜಿಸ್ಟರ್ ಇದ್ದರೆ ಮಾತ್ರ ಬರುತ್ತೆ, ಇಲ್ಲ ಅಂದರೆ ಸೊ ಅಲ್ಲಿ ಬಂದು ಇನ್ನೇನು ನಾವು ಕ್ಲಿಕ್ ಮಾಡೋಕ್ಕೆ ಹೋಗೋದು, ಯಾವುದು ಸ್ಟಾರ್ ಇದೆ ಅದನ್ನು ನಾವು ಇದು ಮಾಡ್ಕೊಳ್ಳಿ ಸಾಕು, ಫಿಲ್ ಮಾಡ್ಕೊಳ್ಳಿ. ಬ್ಯಾಂಗ್ಳೂರು, ಕರ್ನಾಟಕ, ಯಾವುದಾದ್ರೂ ಸ್ಟೇಟ್ ಹಾಕಿ, ಅದೇ ಸ್ಟೇಟ್ ಅವ್ರು ಇರೋ ಸ್ಟೇಟೇ ಹಾಕಬೇಕು ಅಂತ ಏನಿಲ್ಲ. ಜಸ್ಟ್ ನಾವೊಂದು ಚಲನ್ ಜನ್ರೇಟ್ ಮಾಡಬೇಕಾದ್ರೆ ಇನ್ಕಮ್ ಟ್ಯಾಕ್ಸಲ್ಲಿ ನಿಮ್ಮ ಲೀಗಲ್ ನೇಮ್ನ ನಾವು ಏನಿದೆ ಅಂತ ತಿಳ್ಕೊಳ್ಬೋದು ಅಷ್ಟೇ. ಸೊ ಪ್ರೊಸೀಡ್ ಅಂತ ತಗೊಂಡ್ರೆ ನೋಡಿ ನಿಮ್ಮ ಇನ್ವ್ಯಾಲಿಡ್ ಅಂತ ಬರುತ್ತೆ. ಅಂದರೆ ನಾನು ಪ್ಯಾನ್ ನಂಬರ್ನ ನಾನು ಇನ್ವ್ಯಾಲಿಡ್ ಹಾಕಿದ್ದೆ, ಕರೆಕ್ಟ್ ಪ್ಯಾನ್ ನಂಬರ್ ಹಾಕಿದರೆ ಮಾತ್ರ ನಿಮಗೆ ಏನು ಬರುತ್ತೆ, ಡೀಟೇಲ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಮಹೇಶ್ ಅವ್ರದ್ದು ಪ್ಯಾನ್ ನಂಬರು ಹೇಳ್ಬೋದಾ? ಹಾಂ ಹೇಳಿ. ಜಸ್ಟ್ ನನಗೆ ಟೆಕ್ಸ್ಟ್ ಮಾಡಿ, ಇಲ್ಲ ಅಂದರೆ ನಾನೇ ನಿಮಗೆ ಒಂದು ಡೀಟೇಲ್ಸ್ ಬೇರೆದು ಹೇಳ್ತೀನಿ, ಪರವಾಗಿಲ್ಲ, ಹಾಗೇ ರೀ, ನಿಮ್ಮದು ಬೇಕಂತ ಏನಿಲ್ಲ, ಹಾಗೇ ರೀ, ಬೇರೆದು ಹಾಕ್ತೀನಿ. ಓಕೆ, ಹಾಂ ಹೇಳಿ. CH HP M41 41 52M. ಇಲ್ಲಿ ಅಸೆಸ್ಮೆಂಟ್ ಇಯರ್ ಯಾವುದಾದ್ರೂ ಒಂದು ಅಸೆಸ್ಮೆಂಟ್ ಇಯರ್ ಹಾಕ್ರಿ, ಜಸ್ಟ್ ಲೀಗಲ್ ನೇಮ್ ಚೆಕ್ ಮಾಡ್ಕೊಳ್ಳೋದಕ್ಕೆ. ಈಗ ಮಹೇಶ್ ಎಮ್ ಅಂತ ನಿಮ್ಮ ಹೆಸರಿದೆ, ಅದರ ಎಮ್ ಅಂದರೆ ಏನು, ಮಹೇಶ್, ಓಕೆ, ಎಮ್ ಇನ್ಷಿಯಲ್ ಅಂದರೆ ಏನು, ಮೇ ಬಿ ಆಲ್ಮೋಸ್ಟ್ ಅಲ್ಲಿ ಫಾದರ್ ನೇಮ್ ಇದ್ದೇ ಇರುತ್ತೆ. ಕೆಲವೊಂದು ಅಪ್ಲಿಕೇಶನ್ ಮಾಡಬೇಕಾದ್ರೆ ಏನು ಮಾಡಿರ್ತಾರೆ, ಆವಾಗ ಎರರ್ ಅಂತ ಬರುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ ಆಗೋ ಅಂಥ ಚಾನ್ಸಸ್ಸು ಇರಲ್ಲ. ಎಲ್ಲಿ GST ರಿಜಿಸ್ಟ್ರೇಷನಲ್ಲಿ ಲೀಗಲ್ ನೇಮ್ ಕರೆಕ್ಟಾಗಿರಬೇಕು. ಅದನ್ನು ಸರ್ಚ್ ಮಾಡೋಕ್ಕೋಸ್ಕರ ನಾವು ಇದನ್ನು ಆಪ್ಷನ್ ತೊಗೊಳ್ಬೋದು ಅಷ್ಟೇ. ಬ್ಯಾಂಕ್ ನೇಮು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮುಂದೆ ಹೋಗಲ್ಲ ಅದು.
ಹಾಂ, ಸೊ ನೋಡಿ ಈಗ ಕನ್ಫರ್ಮ್ ಯುವರ್ ಇನ್ಫಾರ್ಮೇಷನ್ ಬಿಫೋರ್ ಪ್ರೊಸೀಡಿಂಗ್. ಸೊ ನೋಡಿ, ಹಾಂ ಈಗ ಇದೆ ನೋಡಿ, ಮಹೇಶ್ ಅಲ್ವಾ ಫಸ್ಟ್ ನೇಮು. ಸೊ ಲಾಸ್ಟ್ ನೇಮ್ ಬಂದು ಮಹದೇವಯ್ಯನಾ, ಕರೆಕ್ಟಾ? ಹಾಂ, ಇಲ್ಲಿ ಎಕ್ಸ್ ಅಂತ ಇದೆ. ಎಲ್ಲ ಫುಲ್ ಇನ್ಫಾರ್ಮೇಷನ್ ನಮಗೆ ಗೊತ್ತಾಗಲಿಲ್ಲ ಅಂದರೂ ನಮ್ದು ಅದನ್ನು ಸರ್ಚ್ ಮಾಡುವಾಗ ಏನಾಗುತ್ತೆ, ಒಂದು ಗೆಸ್ ಮಾಡ್ಬೋದು ಏನು ಹಾಕಿರ್ಬೋದು ಅಂತೇಳಿ ಅಲ್ವಾ. ಈಗ ನೋಡಿ, ಮಹೇಶ್ ಮಹದೇವಯ್ಯ. ಸೊ ಈ ನೇಮ್ನ ನಾವು ಏನು ತಗೊಳ್ಬೇಕಾಗುತ್ತೆ, ನಾವಿಲ್ಲಿ ಲೀಗಲ್ ನೇಮ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಯಾವುದು GST ವೆಬ್ಸೈಟಲ್ಲಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ ಅಲ್ವಾ. ನೋಡಿ, ಮಹೇಶ್ ಮಹದೇವಯ್ಯ, ಓಕೆನಾ? ಸೊ ತಗೊಳ್ತೀವಿ. ಸೊ ನಿಮ್ಮ ಪ್ಯಾನ್ ನಂಬರ್ ಏನಿದೆ ಆಲ್ರೆಡಿ ಇಲ್ಲಿ ಹಾಕಿರ್ತೀರಲ್ಲ, ಕಾಪಿ ಮಾಡಿಕೊಂಡು ನಾವಿಲ್ಲಿ ಟೆಕ್ಸ್ಟ್ ಮಾಡ್ಬೋದು, ಓಕೆನಾ? ಸೊ ನಿಮ್ಮ ಇಮೇಲ್ ಐ ಡಿ, ಓಕೆನಾ, ಮತ್ತು ನಿಮ್ಮ ಮೊಬೈಲ್ ನಂಬರು. ಸೊ ಇಮೇಲ್ ಐ ಡಿ ನನಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಾನು ಕಾಪಿ ಮಾಡ್ಕೊಂಡು ಹಾಕ್ತೀನಿ. ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಹಾಕ್ಬೋದು. ಈಗ ನಿಮ್ಮ ಮೊಬೈಲ್ ನಂಬರಿಗೆ OTP ಬರುತ್ತೆ, ಮತ್ತು ಇಮೇಲ್ ಐ ಡಿಗೂ ಕೂಡ OTP ಬರುತ್ತೆ. ಆ OTPನ ನಾವು ಹಾಕಿದರೆ ನಿಮಗೆ TRN ಅಂತ ಒಂದು ಜನ್ರೇಟ್ ಆಗುತ್ತೆ. TRN ಅಂದರೆ ಮೀನ್ಸ್ ಟೆಂಪರವರಿ, ಓಕೆನಾ, ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳಿ, ಓಕೆನಾ? ನೋಟ್ ಮಾಡ್ಕೊಳ್ಳಿ, ನಾ ಏನೇ ಹೇಳಿದ್ರು ನೋಟ್ ಮಾಡ್ಕೊಳ್ಳಿ. ಸೊ ಪ್ರೊಸೀಡ್. ಸೊ ಮೊಬೈಲ್ ನಂಬರ್ನ ಏನಿದೆ ಇಲ್ಲಿ 637. ಓಕೆ, ಹೌದು ಮೇಡಮ್. ಓಕೆ. ಈಗ ನೋಡಿ, ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತು ಮೇಲ್ ಐ ಡಿಗೆ ಏನು ಬರುತ್ತೆ, OTP ಬರುತ್ತೆ. ಆ OTPನ ನನಗೆ ಜಸ್ಟ್ ಟೆಕ್ಸ್ಟ್ ಮಾಡಿ ವಾಟ್ಸಪ್ಪಲ್ಲಿ. ಓಕೆ ಮೇಡಮ್. ಹಾಂ, ಸೊ ಇಲ್ಲಿ ಏನು ಬಂತು, ಎಂಟರ್ ಕ್ಯಾಪ್ಚರ್ಸ್ ಆಸ್ ಡಿಸ್ಪ್ಲೇಡ್. ನಾವು ಕರೆಕ್ಟಾಗಿ ಕ್ಯಾಪ್ಚರ್ಸ್ ಹಾಕಿಲ್ಲ ಅಂದರೂ ಕೂಡ ಅದು ಪ್ರೊಸೀಡ್ ಆಗಲ್ಲ. ಸೊ ಏನಿದೆ ಇಲ್ಲಿ ಕ್ಯಾಪ್ಚರ್ಸ್ ನಮ್ಗೆ ಕಾಣ್ತಾ ಇದೆ, ಅದನ್ನು ಕರೆಕ್ಟಾಗಿ ಹಾಕ್ಬೇಕಾಗುತ್ತೆ. 406574. ಸೊ ನಾನು ನಿಮಗೆ ಲೀಗಲ್ ನೇಮ್ ಎಲ್ಲನೂ ಸರ್ಚ್ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಏನಾದರೂ ಡೌಟ್ ಇತ್ತು, ಯಾಕಂದರೆ ಈಗ ನಮಗೆ ಗೊತ್ತಾಗುತ್ತೆ, ಕ್ಲೈಂಟ್ದು ಕರೆಕ್ಟಾಗಿ ನಮಗೆ ಡೀಟೇಲ್ಸು ಗೊತ್ತಾಗಲ್ಲ. ಈಗ ನೋಡಿ, CB ಡಾಟಾ ಇಲ್ಲಿ ನಾನು ಇವಾಗ ಮಹೇಶ್ ಮಹದೇವಯ್ಯ ಅಂತ ಹಾಕಿದ್ದೀನಿ. ಇಲ್ಲೇನು ತೋರಿಸ್ತಾ ಇದೆ, ನೇಮ್ ಆ್ಯಂಡ್ ಲೀಗಲ್ ನೇಮ್ ಈಸ್ ನಾಟ್ ಮ್ಯಾಚಿಂಗ್ ವಿತ್ CB ಡಾಟಾ, ಪ್ಲೀಸ್ ಸಬ್ಮಿಟ್ ಪ್ಯಾನ್ ಆ್ಯಂಡ್ ಲೀಗಲ್ ನೇಮ್ ಆಫ್ಟರ್ ವ್ಯಾಲಿಡೇಟಿಂಗ್. ಅಂದರೆ ಈಗ ನಾವೇನೇ ಒಂದು ಲೀಗಲ್ ನೇಮ್ ಕರೆಕ್ಟಾಗಿ ಹಾಕಿಲ್ಲ ಅಂದರೂ ಅದು ಪ್ರೊಸೀಡ್ ಕೊಡಲ್ಲ, ಓಕೆನಾ? ಈಗ ನಾವೇನು ಹಾಕಿದ್ದೀವಿ, ಮಹೇಶ್ ಮಹದೇವಯ್ಯ, ಓಕೆನಾ? ಸೊ ಇಲ್ಲಿ ಏನು ಹಾಕಿದ್ದೀವಿ ನಾವು, ಮಹೇಶ್ IAH ಹಾಕಿಲ್ಲ, ಓಕೆನಾ? ದೇವಯ್ಯ. ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ನಿಮ್ಮದು ಪ್ರೊಸೀಡ್ ಆಗಲ್ಲ. ಇಲ್ಲಿ ಎಕ್ಸಾಂಪಲ್ಲಿ ಕೂಡ ನೋಡಿ, ಯಾವುದೇ ಒಂದು ಎರರ್ಸ್ ಇದ್ದರೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ, ಓಕೆನಾ? ಸೊ ನಾನೀಗ ಕರೆಕ್ಟ್ ಹಾಕಿದ್ದೀನಿ. ಈಗ ನೋಡೋಣ, 928918 ಏನೇನು ಎರರ್ಸ್ ಬರ್ಬೋದು, ಓಕೆನಾ? ರಿಜಿಸ್ಟ್ರೇಷನ್ ನಾವು ಸಿಂಪಲ್ಲಾಗಿ ಹೇಳ್ಕೊಟ್ಬಿಡ್ಬೋದು, ಓಕೆನಾ? ಬಟ್ ನಿಮಗೆ ಏನೇನು ಎರರ್ಸ್ ಬರ್ಬೋದು, ಎರರ್ಸ್ ಬಂದರೆ ಏನೇನು ಮಾಡ್ಬೋದು ಅನ್ನೋ ಒಂದು ಕ್ಲಾಸಸ್ ಅಷ್ಟೇ ಇದು. ಸೊ ನಾವು ಒಂದು ಮಾಡೆಲ್ ಇದೆ, ಲಾಸ್ಟ್ ಟೈಮ್ ನಿನ್ನೆ ನಿಮಗೆ ಕಳಿಸ್ಕೊಟ್ಟಿದ್ದೆ ಲಿಂಕಲ್ಲಿ. ಏನಿತ್ತು ಆ ಲಿಂಕಲ್ಲಿ, ಡೈರೆಕ್ಟು ಒಂದು ಮಾಡೆಲ್ ಡೆಮೋ ಅಲ್ಲಿ ನಾನು ನಿಮಗೆ ಹೇಳ್ಕೊಟ್ಬಿಟ್ಟಿದ್ದು. ಅದರಲ್ಲಿ ಏನು ಎರರ್ಸ್ ಬರುತ್ತೆ ನಿಮಗೆ ಗೊತ್ತಾಗಲ್ಲ. ಎರರ್ ಬಂದಾಗ ಏನಾಗುತ್ತೆ, ನೀವೆಲ್ಲ ಸ್ಟ್ರಕ್ ಆಗುತ್ತೆ. ಸೊ ಎರರ್ಸ್ ಬಂದರೆ ಏನಾಗುತ್ತೆ, ಮತ್ತೆ ಮೊದಲಿಂದ ಅಪ್ಲಿಕೇಶನ್ ಮಾಡಬೇಕು, ಮೊದಲಿಂದ ನಾವೇನು ಮಾಡಬೇಕಾಗುತ್ತೆ, ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಮೇಯ್ನು ನೀವು ಏನು ಇಟ್ಕೊಬೇಕು, ಮೊಬೈಲ್ ನಂಬರು, ಇಮೇಲ್ ಐ ಡಿ, ಕ್ಲೈಂಟ್ದಾಗಲಿ ಅಥವಾ ನಿಮ್ಮದಾಗಲಿ, ನೀವೊಂದು ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಮೇಯ್ನ್ ಅಟ್ ದ ಟೈಮ್ ಆಫ್ ದ TRN ಅಂದ್ರೇನು, ಟೆಂಪರವರಿ ರಿಜಿಸ್ಟ್ರೇಷನ್ ನಂಬರ್ ತೊಗೊಳ್ಬೇಕಾದ್ರೆ ಇದೊಂದು TRN ಸಿಕ್ಬಿಟ್ಟು ಅಂದರೆ ನಿಮಗೆ 15 ಡೇಸು ಟೈಮ್ ಸಿಗುತ್ತೆ ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೇ.
ಅಂದರೆ 15 ದಿವಸದೊಳಗೆ ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ಬೇಕಾದಂಥ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದರೆ ಆಫ್ಟರ್ 15 ಡೇಸ್, ಓಕೆನಾ, ಅಂದರೆ ವಿತಿನ್ 15 ಡೇಸ್ ಒಳಗೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಆಮೇಲೆ ಅವರಿಗೆ ಒಂದು 15 ಡೇಸ್ ಟೈಮ್ ಇರುತ್ತೆ ಅಪ್ಲಿಕೇಶನ್ ಎಲ್ಲ ಮೂವ್ ಮಾಡಿ ನೋಡಲಿಕ್ಕೆ. ಫಸ್ಟ್ ಏನಾಯಿತು, ಇನ್ಸ್ಟ್ಯಾಂಟ್ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾಯಿದ್ರು ಅಟ್ ದ ಟೈಮ್ ಆಫ್ ದ GST ಇಂಪ್ಲಿಮೆಂಟೇಷನ್ ಅಲ್ವಾ. ಈಗ ಏನಾಗುತ್ತೆ, ಮಿನಿಮಮ್ 15 to 30 ಡೇಸ್ ಮಾಡ್ತಾರೆ. ಆದರೆ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿತ್ತು, ಎಲ್ಲ ಸಬ್ಮಿಟ್ ಮಾಡಾದಮೇಲೆ ARN ಅಂತ ಬರುತ್ತೆ. ಅಂದರೆ ನೀವೇನು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ARN ನೋಟ್ ಮಾಡ್ಕೊಳ್ಳಿ. TRN ಅಂದರೆ ಟೆಂಪರವರಿ ರಿಜಿಸ್ಟ್ರೇಷನ್ ನಂಬರ್, ARN ಅಂದರೆ ಓಕೆನಾ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳಿ. ಅಪ್ಲಿಕೇಶನ್ ನಾವೇನು ಸಬ್ಮಿಟ್ ಮಾಡ್ತೀವಿ ARN ಬಂದಾದಮೇಲೆ ವಿತಿನ್ 15 ಡೇಸು ನಿಮ್ಮ ಯಾವುದು ಲೋಕಲ್ ಅಥಾರಿಟಿ ಅಂದರೆ GST ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಅಥವಾ ನಿಮ್ಮ ಯಾವುದು, ಈಗ ನೋಡಿ ನಾನು ತಗೊಂಡಿರೋದು ಬ್ಯಾಂಗ್ಳೂರು ಡಿಸ್ಟಿಕ್ ಅರ್ಬನ್ನು, ಈ ಜ್ಯೂರಿಡಿಕ್ಷನ್ ಏನಿರುತ್ತೆ ಅಲ್ಲಿ ಸರ್ಚ್ ಮಾಡಿ ಟ್ಯಾಕ್ಸ್ ಆಫೀಸರು ವಿತೌಟ್ ವೆರಿಫಿಕೇಷನ್ ಆದರೂ ಆಗಿರ್ಬೋದು, ವಿತ್ ವೆರಿಫಿಕೇಷನ್ ಆದರೂ ಆಗಿರ್ಬೋದು. ವಿತ್ ವೆರಿಫಿಕೇಷನ್ ಅಂತ ಅಂದರೆ ಸೈಟ್ ವಿಸಿಟ್ ಮಾಡ್ತಾರೆ, ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ ಮಾಡಿರೋದು ಏನಾದರೂ ಡೌಟ್ಸ್ ಇತ್ತು ಅಥವಾ ಎಲ್ಲ ಡಾಕ್ಯುಮೆಂಟ್ಸ್ ಏನಾದರೂ ಸರಿ ಇತ್ತಾ ಇಲ್ವಾ, ಇದಾದಮೇಲೂ ಕೂಡ ಮಾಡ್ತಾರೆ. ಇನ್ಸ್ಟ್ಯಾಂಟ್ ಅಪ್ಲಿಕೇಶನ್ ಎಲ್ಲ ಕರೆಕ್ಟಾಗಿತ್ತು, ಒಂದು ಲೊಕೇಶನ್ ಎಲ್ಲ ಕರೆಕ್ಟಾಗಿ ಕಳಿಸಿದ್ದಾರೆ ಅಂತ ಇದ್ದಾಗ, ಅಥವಾ ಆಧಾರ್ ಅಥೆಂಟಿಕೇಷನ್ ಎಲ್ಲ ಕರೆಕ್ಟಾಗಿತ್ತಂದರೆ ಇನ್ಸ್ಟ್ಯಾಂಟ್ ಅಪ್ರೂವಲ್ ಆಗುತ್ತೆ. ಅಕಸ್ಮಾತ್ ಅವ್ರಿಗೆ ಡೌಟ್ಸ್ ಇತ್ತಂದರೆ ಒಂದು ನೋಟಿಸ್ ಕಳಿಸ್ತಾರೆ, ವಿಸಿಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ ರಿಜಿಸ್ಟ್ರೇಷನ್ನ ಅಕ್ಸೆಪ್ಟ್ ಮಾಡ್ತಾರೆ. ಓಕೆನಾ, ಇಷ್ಟೆಲ್ಲ ಮಾಹಿತಿ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇವಾಗ ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ, ಪ್ರೊಸೀಡ್. ಓಕೆನಾ, ಇಲ್ಲಿ ಪ್ರೊಸೀಡ್ ಕೊಟ್ಟಾಗ ನಿಮಗೆ ಇಮೇಲ್ಗೆ ಮತ್ತು ಮೊಬೈಲ್ಗೆ OTP ಹೋಗುತ್ತೆ. OTP ಬಂತಾ ಮಹೇಶ್? ಹಾಂ, ಓಕೆ. OTP ಮೊಬೈಲ್ದಾ? ಹಾಂ, ಹೇಳಿ. 875451. 875451. 5451. ಓಕೆ. ಇಮೇಲ್ OTP ಹೇಳಿ. ಸೊ ನಿಮಗೆ ಯಾವ ಥರ ಬಂದಿದೆ ಅಂತಲೂ ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ. ವಾಟ್ಸಪ್ಪಲ್ಲಿ ನಾವು ನಿಮಗೆ ಯಾವ ಥರ ಬಂದಿದೆ ಅಂತ ನಿಮ್ಮ ಈ ಇನ್ನೊಬ್ಬರು ಮುಬೀನಾ ಅವ್ರಿಗೆ ನಾವು ತಿಳಿಸ್ಕೊಡ್ಬೋದು ಬೇಕಾದರೆ. ವಾಟ್ಸಪ್ ಮಾಡಿ. ಹಾಂ, ಜಸ್ಟ್ ಟೆಕ್ಸ್ಟ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಹಾಕಿ. ಹಾಂ, ಓಕೆ, ಗುಡ್. ಈಗ ನೋಡಿ, ಇದು ಬಂದು ನಿಮ್ಮ ಇಮೇಲಿಗೆ ಬಂದಿರೋ ಅಂಥದ್ದು ಕಾಣಿಸ್ತಾ ಇದೆಯಾ? ಇಮೇಲಿಗೆ ಬಂದಿರೋ ಅಂಥ OTP ನೋಡಿ. ಡಿಯರ್ ಅಪ್ಲಿಕ್ಯಾಂಟ್ ಟ್ಯಾಕ್ಸ್ ಪೇಯರ್, ದಿಸ್ ಈಸ್ ಟು ಇನ್ಫಾರ್ಮ್ ಯು ದಟ್ ಯು ಆರ್ ದ ಪ್ರೋಸೆಸ್ ಆಫ್ ಸಬ್ಮಿಟಿಂಗ್ ದ ಅಪ್ಲಿಕೇಶನ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಆ್ಯಂಡ್ ದ GST registration 1. In this regard, you have given the email ID for accessing the GST portal for the first time for submitting this application form. Your one-time password for validation of your email ID is 290109. Please note that password will expire in 10 minutes. ಇದು ನಿಮಗೆ ಗೊತ್ತಿರಬೇಕು. ವಿತಿನ್ 10 ಮಿನಿಟ್ಸ್ ಮೊಬೈಲ್ಗಾಗಿರ್ಬೋದು ಅಥವಾ ಇಮೇಲ್ಗಾಗಿರೋ ಬಂದಿರೋ ಅಂಥ OTP 10 ಮಿನಿಟ್ಸ್ ಮಾತ್ರ ಇರುತ್ತೆ. ಅಷ್ಟರೊಳಗಡೆ ನಾವು ಏನು ಹಾಕ್ಕೋಬೇಕು, ಫಿನಿಷ್ ಮಾಡ್ಕೊಳ್ಬೇಕು. ಮೊಬೈಲ್ OTP ಆಲ್ರೆಡಿ ನೀವು ಟೆಕ್ಸ್ಟ್ ಮಾಡಿದ್ರಿಂದ ಹೇಳಿದ್ರಿಂದ ನಾನು ಹಾಕಿದ್ದೀನಿ. ಅದು ಕೂಡ ವಾಟ್ಸಪ್ ಮಾಡಿ, ನಿಮ್ಗೇನು ಟೆಕ್ಸ್ಟ್ ಬಂದಿದೆ ಅದು. ಓಕೆನಾ, ಅದು ಕೂಡ ವಾಟ್ಸಪ್ ಮಾಡಿ. ಓಕೆ. ಈಗ ಮೊಬೈಲಿಗೆ ಬಂದಿರೋವಂಥ OTP ಸೆಕೆಂಡ್ ಈ ಥರ ಟೆಕ್ಸ್ಟ್ ಬರುತ್ತೆ ಮೊಬೈಲಿಗೆ ಬಂದಿರೋದು. ಡಿಯರ್ ಅಪ್ಲಿಕ್ಯಾಂಟ್, OTP ಫಾರ್ ವ್ಯಾಲಿಡೇಷನ್ ಫಾರ್ ಯುವರ್ ಮೊಬೈಲ್ ನಂಬರ್ 875451. OTP ವಿಲ್ ಎಕ್ಸ್ಪೈರ್ ಇನ್ 10 ಮಿನಿಟ್ಸ್. ಅಂದರೆ ಪ್ಲೀಸ್ ರೀಜನರೇಟ್
ದ ಒ ಟಿ ಪಿ. ಅಕಸ್ಮಾತ್ ಎಕ್ಸ್ಪೈರಿ ಆದರೂ ಕೂಡ ರೀಜನ್ರೇಟ್ ಕೂಡ ಮಾಡ್ಬೋದು. ನಿಮಗೆ ಏನೇನು ಎರರ್ಸ್ ಬರುತ್ತೆ ಅದಕ್ಕೋಸ್ಕರ ಫುಲ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಸೊ ಈಗ ಅಕಸ್ಮಾತ್ 10 ಮಿನಿಟ್ಸ್ ಆಗೋಯ್ತು, ಏನಪ್ಪ ಮಾಡೋದು ಅಂದರೆ ಮತ್ತೆ ಅಪ್ಲಿಕೇಶನ್ ಫಿಲ್ ಮಾಡಬೇಕಾ? ಅನ್ನೋ ಏನು ಮಾಡಬೇಕು, ಇಲ್ಲಿದೆ ನೋಡಿ, ನೀಡ್ ಒ ಟಿ ಪಿ ಟು ಬಿ ರೀಸೆಂಟ್, ಕ್ಲಿಕ್ ಹಿಯರ್. ಅಕಸ್ಮಾತ್ ಇಲ್ಲಿ ಒ ಟಿ ಪಿ ಎಕ್ಸ್ಪೈರ್ ಆಯ್ತು ಅಂತ ಅಂದರೆ ರೀಸೆಂಟ್ ಅಂತ ಹೇಳಿ ಒಂದು ಇಲ್ಲಿ ಮಾಹಿತಿ ಬರುತ್ತೆ. ಅದನ್ನು ನಾವು ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ರೀಜನ್ರೇಟ್ ಆಗುತ್ತೆ, ಮೊಬೈಲ್ಗೂ ಹೋಗುತ್ತೆ, ಇಮೇಲ್ಗೂ ಹೋಗುತ್ತೆ. ಈಗ ನಾವು ಮೊಬೈಲ್ದು ಒ ಟಿ ಪಿ ಆಯಿತು, ಇಮೇಲ್ದು ಒ ಟಿ ಪಿ ಏನಿದೆ 290109 290109. ಸೊ ಈಗ ನಾವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಪ್ಷನ್ ಬಂದು ಎಲ್ಲಿಗೋಗುತ್ತೆ, ಟಿ ಆರ್ ಎನ್ ಜನ್ರೇಟ್ ಆಯಿತು. ಸೊ ನೋಡಿ, ಯು ಹ್ಯಾವ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಪಾರ್ಟ್ ಎ ಆಫ್ ದ ರಿಜಿಸ್ಟ್ರೇಷನ್ ಪ್ರೋಸೆಸ್. ಯುವರ್ ಟೆಂಪರವರಿ ರೆಫರೆನ್ಸ್ ನಂಬರ್ TRN ಈಸ್ 292300024410 TRN. ಸೊ ಇದೆಷ್ಟು ಡಿಜಿಟ್ ಇದೆ? 3 3 6 7 8 9 10 11 12 13 14 15 ಡಿಜಿಟ್ ಇರುತ್ತೆ. ಜೊತೆಗೆ TRN ಅಂತ ತಗೊಳ್ಬೇಕು ಸ್ಟಾರ್ಟಿಂಗಲ್ಲಿ. ಇದೇ ನಿಮ್ಮ ಏನು ರಿಜಿಸ್ಟ್ರೇಷನ್ನ ನಂಬರ್. ಸೊ ಇದನ್ನು ನಿಮಗೆ ಇಮೇಲ್ಗೂ ಕೂಡ ಒಂದು ಮೆಸೇಜ್ ಬಂದಿರುತ್ತೆ ನೋಡಿ ಮಹೇಶ್ ಅವರೇ, ಇಮೇಲ್ಗೂ ಕೂಡ ನಿಮಗೆ ಏನು ಬಂದಿರುತ್ತೆ, ಮೆಸೇಜ್ ಬಂದಿರುತ್ತೆ TRN ಅಪ್ಲಿಕೇಶನ್ನು. ಅದನ್ನು ಕೂಡ ಸ್ಕ್ರೀನ್ಶಾಟ್ ಕಳಿಸ್ಕೊಳ್ಳಿ. ಓಕೆನಾ? ಇದಾದಮೇಲೆ, ಈ ಪ್ರೊಸೀಜರ್ ಆದಮೇಲೆ ನಿಮಗೆ ಇಮೇಲ್ಗೆ ಹೋಗಿರೋ ಅಂಥ ID ತಗೊಳ್ಳಿ. ಮತ್ತು ಇದನ್ನು ನಾವೇನು ಮಾಡ್ತೀವಿ, ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿಕೊಂಡು ಪ್ರೊಸೀಡ್ ಕೊಟ್ಟಾಗ ಮತ್ತೆ ಲಾಗಿನ್ ಕೇಳುತ್ತೆ. ಲಾಗಿನ್ ಕೇಳಿದಾಗ ನೀವು ಮತ್ತೆ ಹೋಗಿ ಎಲ್ಲ ಟ್ಯಾಕ್ಸ್ ಪೇಯರು ಅದೇ ಥರ ಅವಶ್ಯಕತೆ ಇರಲ್ಲ. ಸೊ ಡೈರೆಕ್ಟ್ ನಾವು ಅಪ್ಲಿಕೇಶನ್ ಪ್ರೋಸೆಸ್ನ ಮಾಡ್ಬೋದು. ಸೊ ನೋಡಿ, ಮಹೇಶ್ ಅವ್ರು ಕಳಿಸಿದ್ದಾರೆ ಈಗ. ಹಾಂ ನೋಡಿ, ನೋಡಿ, ವಿತ್ ರೆಫರೆನ್ಸ್ ಟು ದ application for new registration GSTN, your PAN details, email and mobile number are successfully validated. Your temporary reference number is ಇದೇನು ಬಂದಿದೆ 29230000 ಏನಿದೆ ಈ ರಿಜಿಸ್ಟ್ರೇಷನ್ ನಂಬರ್ ಫಾರಮ್. ಇಲ್ಲಿ ನೋಡಿ, ಯುವರ್ ಫಾರಮ್ ಹ್ಯಾಸ್ ಬೀನ್ ಸೇವ್ಡ್ ಇನ್ ದ GST ಸಿಸ್ಟಮ್ ಫಾರ್ 16/2/2023. ಇವತ್ತು ಬಂದು ಡೇಟ್ ಬಂದು ಎಷ್ಟು, 1/2/2023. ಇಲ್ಲಿಂದ ಬಂದು 15 ಡೇಸ್ ಹೇಳ್ದೆ ಅಲ್ಲ ಆಗಲೇ, 15 ಡೇಸ್ವರೆಗೂ ಟೈಮ್ ಇರುತ್ತೆ. ಅಂದರೆ ಲಾಸ್ಟ್ ಸಬ್ಮಿಟೆಡ್ ಡೇಟ್ ಯಾವುದು, 16/2/2023. ಹಂಗಂತ ಹೇಳ್ಬಿಟ್ಟು ನಿಮ್ಮ ಕ್ಲೈಂಟ್ ಕೊಟ್ಟಿದ ತಕ್ಷಣ ನೀವು ಪೆಂಡಿಂಗ್ ಇಡಬಾರ್ದು. ಓಕೆನಾ? ನೀವು ಸಬ್ಮಿಟ್ ಮಾಡಿದ ಮೇಲೂ ಕೂಡ ನೋಟಿಸ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ಕೆಲವೊಂದು ಡಾಕ್ಯುಮೆಂಟ್ಸ್ ಕೇಳೋದಿರುತ್ತೆ ಅವರು, ಅಥವಾ ನೀವು ಕರೆಕ್ಟಾಗಿ ಫಿಲ್ ಮಾಡಿರಲ್ಲ, ಅಥವಾ ಯಾವುದೇ ಒಂದು ಪ್ರಾಬ್ಲಮ್ ಇತ್ತು ಅಂದರೂ ಕೂಡ ಡಿಪಾರ್ಟ್ಮೆಂಟು ನಿಮಗೆ ನೋಟಿಸ್ ಇಶ್ಯೂ ಮಾಡುತ್ತೆ. ನೋಟಿಸ್ ಯಾವ ಮೂಲಕ ಇಶ್ಯೂ ಮಾಡುತ್ತೆ ಅಂದರೆ, ಒಂದು ಮೊಬೈಲ್ ಮೂಲಕ ಏನು ನಿಮಗೆ SMS ಬಂತು ಈಗ, ಆ ಥರ ಒಂದು SMS ಕೂಡ ಬರುತ್ತೆ. ಮತ್ತು ನೀವೇನು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಇಮೇಲ್ ID ಕೊಟ್ಟಿರ್ತೀರೋ ಆ ಇಮೇಲ್ IDಗೂ ಕೂಡ ಕಳಿಸ್ತಾರೆ ನೋಟಿಸ್ನ. ಆ ನೋಟಿಸ್ ಕಳಿಸಿದ ಮೇಲೂ ಕೂಡ ಈ TRN ರೆಫರೆನ್ಸ್ ನಂಬರಿಂದ ಹೋಗಿ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಏನು ಕೊಟ್ಟಿದ್ದಾರೆ ನೋಟಿಸ್ ಅಂತ. ಸೊ ಈಗ ನೋಡೋಣ, ಇದೇ ಥರ ಮೊಬೈಲ್ಗೂ ಒಂದು ಮೆಸೇಜ್ ಬಂದಿರುತ್ತೆ ನಿಮಗೆ. ಓಕೆನಾ? ಸೊ ಜನ್ರೇಟ್ ಆಗಿರೋವಂಥದ್ದು ಅದು ಕೂಡ ಕಳಿಸ್ಕೊಡಿ ಸ್ಕ್ರೀನ್ಶಾಟ್. ಮೂವಿನ ನೋಡ್ತಾ ಇದ್ದೀರಾ ಕ್ಲಾಸಸ್ಸು? ಡೌಟ್ಸ್ ಇದ್ದರೆ ಕ್ವಶನ್ ಮಾಡಿ. ಹಾಂ ಹಾಂ, ಓಕೆ. GST ಕೂಡ ಹೌದು ಮ್ಯಾಮ್. GST ಬಗ್ಗೆ ನಾಲೆಡ್ಜ್ ಇದೆ ಅಲ್ಲ, ರಿಜಿಸ್ಟ್ರೇಷನ್ ಬಗ್ಗೆ? ಹಾಂ, ಓಕೆ, ಗುಡ್. ನೋಡಿ ಮಹೇಶ್ ಅವರೇ, ಇವಾಗ ನೀವು ಮತ್ತೆ ಬಂದು ಈಗ ಮೊಬೈಲ್ಗೂ ಕೂಡ ಬಂದಿರೋಂಥ ಮೆಸೇಜ್ ಈ ರೀತಿ ಇರುತ್ತೆ. ಯುವರ್ ಪ್ಯಾನ್ ಇಮೇಲ್ ನಂಬರ್ ಸೇಮ್ ಇರುತ್ತೆ, ನಿಮ್ಮ ಇಮೇಲ್ಗೆ ಏನು ಬರುತ್ತೆ ಮೊಬೈಲ್ ಮಾರ್ಕ್, ಬಟ್ ಯಾವ ಥರ ಬರುತ್ತೆ ಮೆಸೇಜಸ್ ಅಂತ ಹೇಳಿ ಅಷ್ಟೇ. ಸೊ ಈ ಥರ ಸುಮಾರು ಅಟ್ ಎ ಟೈಮ್ 3-4 ರಿಜಿಸ್ಟ್ರೇಷನ್ ಮಾಡಿರ್ತೀರ, ಅಥವಾ ಬೇರೆ ಯಾವುದಾದ್ರೂ ನಿಮ್ಮ ಕೊಲೀಗ್ ಅಥವಾ ನಿಮ್ಮ ಎಂಪ್ಲಾಯಿಗೆ ನೀವು ಕೊಟ್ಟಿರ್ತೀರ.
ಸೊ ಯಾವ ಮೆಸೇಜು ಯಾವ ನಂಬರಿಗೆ ಬರ್ತಾ ಇರೋದೆ ಕರೆಕ್ಟಾಗಿ ತಿಳ್ಕೊಂಡು TRN ಹುಷಾರಾಗಿ ನೀವು ಇಟ್ಕೊಳ್ಬೇಕಾಗುತ್ತೆ. ಅಂದರೆ ಇಮೇಲಲ್ಲೂ ಇರುತ್ತೆ, ಮೊಬೈಲಲ್ಲೂ ಇರುತ್ತೆ. ಅಟ್ ದ ಟೈಮ್ ಆಫ್ ದ ರಿಜಿಸ್ಟ್ರೇಷನ್, ಯಾವಾಗ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಾಗ ನಮಗೆ ಇಮೇಲ್ದು ಮತ್ತು ಮೊಬೈಲ್ದು 2 OTPನೂ ಇಂಪಾರ್ಟೆಂಟು. ಆಫ್ಟರ್ ದಟ್ ಸೇಮ್ OTP ಇಮೇಲ್ಗೂ ಹೋಗುತ್ತೆ ಮತ್ತು ಮೊಬೈಲ್ಗೂ ಹೋಗುತ್ತೆ. ಅಂದರೆ ಅಟ್ ದ ಟೈಮ್ ಆಫ್ ಯಾವಾಗ ನಾವು TRN ಅಪ್ಲಿಕೇಶನ್ ಫಿಲ್ ಮಾಡೋವರೆಗೂ, ಓಕೆನಾ. ಸೊ ನಾವು ಯಾವುದಾದ್ರೂ ಒಂದು ನಾವು ತೊಗೊಂಡ್ರೆ ಆಯಿತು. ಅಂದರೆ ಮೊಬೈಲಿಂದ OTP ಆದರೂ ಆಯಿತು, ಇಮೇಲ್ OTP ಆಯಿತು. ಅಂದರೆ ಸೇಮ್ OTPನೇ 2 ಕಡೆಯೂ ಕೂಡ ಬರುತ್ತೆ ನಿಮಗೆ. ಸೊ ಇವಾಗ ನೋಡಿ 15 ಏನೇಂತ ಇಲ್ಲಿದೆ, ಅಪ್ಲಿಕೇಶನ್ ವಿತಿನ್ 15 ಡೇಸ್ ಆಯಿತಾ. ರಿಟ್ರೈವಲ್ ಆ್ಯಂಡ್ ಕಂಪ್ಲೀಷನ್ ಆಫ್ ಅಪ್ಲಿಕೇಶನ್ ವಿತಿನ್ 15 ಡೇಸ್ ಒಳಗಡೆ ನಾವು ಈ TRN ಯೂಸ್ ಮಾಡಿಕೊಂಡು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ನಾನಿವತ್ತು ಏನಿದೆ ಇವಾಗ ನಿಮ್ಮ TRN ಅಲ್ಲಿವರೆಗೂ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಸೊ ಇವಾಗ ನಾವೇನು ಮಾಡಬೇಕು, ಈ TRN ಕಾಪಿ ಮಾಡ್ಕೊಳ್ಳಿ. ಪ್ರೊಸೀಡ್ ಮಾಡೋಕ್ಕೂ ಮುಂಚೆ ಈಗ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ TRN ರೆಫರೆನ್ಸ್ ನಂಬರ್ ಹತ್ರನೇ ಹೋಗುತ್ತೆ. ಆ TRN ರೆಫರೆನ್ಸ್ ನಂಬರ್ ಏನಿದೆ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಬಂದು ಟೆಕ್ಸ್ಟ್ ಏನಿದೆ ಕ್ಯಾಪ್ಚರ್ಸು ಹಾಕಿ 210890. ಸೊ ಪ್ರೊಸೀಡ್ ಅಂತ ಕೊಟ್ಟರೆ ನಿಮಗೆ ಮತ್ತೆ OTP ಹೋಗುತ್ತೆ. OTP ಇಮೇಲ್ಗೂ ಹೋಗಿರುತ್ತೆ, ಮೊಬೈಲ್ಗೂ ಹೋಗಿರುತ್ತೆ. OTP ಹೇಳಿ. ಸೇಮ್ 517761. 517761. ಓಕೆ ಫೈನ್. ಹಾಂ, ಸೊ ನೋಡಿ ಇವತ್ತು ನಿಮ್ಮದು ಏನು ಅಪ್ಲಿಕೇಶನ್ ಇದೆ ನೋಡಿ, ಮೈ ಸೇವ್ಡ್ ಅಪ್ಲಿಕೇಶನಲ್ಲಿ ಕ್ರಿಯೇಷನ್ ಡೇಟು, ಫಾರಮ್ ನಂಬರು, ಫಾರಮ್ ಡಿಸ್ಕ್ರಿಪ್ಷನ್ನು, ಎಕ್ಸ್ಪೈರಿ ಡೇಟು, ಸ್ಟೇಟಸ್ಸು, ಆ್ಯಕ್ಷನ್ನು. ಸೊ ಮಹೇಶ್ ಅವರೇ, ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಫಾರ್ ರಿಜಿಸ್ಟ್ರೇಷನ್ ರೆಫರೆನ್ಸು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋ ಅಂಥದ್ದು, ಓಕೆನಾ. ಇವಾಗ ನಾವು TRN ಏನೋ ತೊಗೊಂಡ್ವಿ, ಟೆಂಪ್ರವರಿ ರಿಜಿಸ್ಟ್ರೇಷನ್ ನಂಬರು. ARN ಮಾಡಬೇಕಾದ್ರೆ ಫುಲ್ ಸಬ್ಮಿಟ್ ಮಾಡೋದು ಬೇಡ. ಜಸ್ಟ್ ನಾವು ನಿಮಗೆ ಕ್ಲಾಸು ಯಾವ ಥರ GST ರಿಜಿಸ್ಟ್ರೇಷನ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಒಂದು, ಏನೇನು ಎರರ್ಸ್ ಬರುತ್ತೆ ಒಂದು, ಮತ್ತು ನಾನು ಒಂದು ಬ್ಲೈಂಡಾಗಿ ನಿಮಗೆ ಯಾವುದೇ ಒಂದು ಡೆಮೋ ತೋರಿಸಿ ಹೇಳೋಕ್ಕೆ ಹೋದರೆ ಅದು ಕೂಡ ಇದೆ ಕ್ಲಾಸು. ಬಟ್ ಅದು ಕೆಲವೊಂದು ಪೊಸಿಷನಲ್ಲಿ ಅರ್ಥ ಆಗಲ್ಲ, ಓಕೆನಾ. ಇದು ನಾವೇನು ಪ್ರಾಕ್ಟಿಕಲ್ಲಾಗಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಈ ಪ್ರಾಕ್ಟಿಕಲ್ ಟ್ರೈನಿಂಗಿಂದ ನಿಮಗೆ ಫುಲ್ ಮೈಂಡಿಗೆ ಹೋಗುತ್ತೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ಕಾರಣಕ್ಕೆ, ಓಕೆನಾ. ಸೊ ಇವಾಗ ಏನಾಗುತ್ತೆ, ನಾವು ಡ್ರಾಫ್ಟಲ್ಲಿ ಇದೆ, ಈಗ ನಮ್ಮ ಅಪ್ಲಿಕೇಶನ್ನು ಡ್ರಾಫ್ಟಲ್ಲಿದೆ. ಈಗ ಆ್ಯಕ್ಷನಲ್ಲಿ ನೀವು ಯಾವಾಗಲೇ ಬೇಕಾದರೂ ಆಗ್ಬೋದು. ಇವಾಗ ನಿಮ್ಮ ಕೈಲಿ ಆಗಲಿಲ್ಲ ಮಾಡೋದಕ್ಕೆ, ನಿಮಗೇನೋ ಒಂದು ಪ್ರಾಬ್ಲಮ್ ಇದೆ, ಎಲ್ಲೋ ಹೋಗಬೇಕು ಅರ್ಜೆಂಟಾಗಿ, TRN ಜನ್ರೇಟ್ ಮಾಡಿ ಎತ್ತಿಟ್ಬಿಟ್ಟು ಹೋಗ್ಬೋದು, ಬಂದು ಅಪ್ಲಿಕೇಶನ್ನ ನೀವು ಫಿಲ್ ಮಾಡ್ಕೋಬೋದು. ಈ TRN ನಾವು ಜನ್ರೇಟ್ ಮಾಡಿ ಪ್ರೋಸೆಸ್ ಸಬ್ಮಿಟ್ ಮಾಡಬೇಕಾದ್ರೆ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕೇ ಬೇಕು, ಆಯಿತಾ. ಸುಮ್ಮನೆ ನಾವು ಫಿಲ್ ಮಾಡ್ತೀವಿ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಏನೇನು ಬೇಕಾಗುತ್ತೆ ನೋಡೋಣ. ರಿಜಿಸ್ಟ್ರೇಷನ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಓಕೆನಾ. ಸೊ ನೋಡಿ, ಬಿಸ್ನೆಸ್ ಡೀಟೇಲ್ಸ್, ಪ್ರಮೋಟರ್ಸ್ ಪಾರ್ಟ್ನರ್ಸು. ಸೊ ನೋಡಿ, ಅಪ್ಲಿಕೇಶನ್ ಡೇಟ್ ಆಫ್ ಕಂಪ್ಲೀಟು 16/2 ಅದರೊಳಗಡೆ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಲಾಸ್ಟ್ ಮಾಡಿಫೈಡ್, ನೀವು ಯಾವಾಗ ಮಾಡಿಫೈ ಮಾಡಿರ್ತೀರ, ಅಪ್ಲಿಕೇಶನ್ ಯಾವಾಗ ಓಪನ್ ಮಾಡಿರ್ತೀರ ಎಲ್ಲ ಕೂಡ ಇಲ್ಲಿ ಡೇಟ್ ತೋರಿಸ್ತಾ ಇರುತ್ತೆ, ಓಕೆನಾ. ನೆಕ್ಸ್ಟು ಪ್ರೊಫೈಲು 0%, ಇದೆಲ್ಲ ಫಿಲ್ ಮಾಡಿದ್ರೆ 100% ಆಗುತ್ತೆ, ಓಕೆನಾ. ನಮಗೆ ಬೇಕಾಗಿರೋ ಅಂಥದ್ದು ಬಿಸ್ನೆಸ್ ಡೀಟೇಲ್ಸು ನೋಡಿ. ಈಗ ನಿಮ್ದು ಆಲ್ರೆಡಿ ಇಲ್ಲಿ ಲೀಗಲ್ ನೇಮ್ ನೀವು ಹಾಕಿರೋದು ತೋರಿಸ್ತಾ ಇರುತ್ತೆ, ಪರ್ಮನೆಂಟ್ ಅಕೌಂಟ್ ನಂಬರು ತೋರಿಸ್ತಾ ಇರುತ್ತೆ, ಡೇಟ್ ಆಫ್ ಕ್ರಿಯೇಷನ್ನು ಯಾವಾಗ ಪ್ಯಾನ್ ಡೇಟ್ ನಾಟ್ ಅವೈಲಬಲ್ ಅಂತ ಬರ್ತಾ ಇರುತ್ತೆ. ಅದು ಏನು ನಿಮ್ಮದು ಮಾಹಿತಿ ಬಂದು ಇದು ಬೇಸ್ಡ್ ಆಫ್ CB ಡೇಟಾ, ಅಂದರೆ ಗೌರ್ಮೆಂಟ್ ವೆಬ್ಸೈಟಿಂದ ಏನಿದೆ ಆ ಡೇಟಾ ತೋರಿಸ್ತಾ ಇರುತ್ತೆ. ಈಗ ಟ್ರೇಡ್ ನೇಮ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ಲು ಮಹೇಶ್ ಅಲ್ವಾ, ಮಹೇಶ್ ಎಂಟರ್ಪ್ರೈಸಸ್ ಆಗಿರ್ಬೋದು, ಮಹೇಶ್ ಡೆವಲಪರ್ಸು, ಅಥವಾ ನಿಮ್ಮ ರಿಲೇಟೆಡು. ಎಂಟರ್ಪ್ರೈಸಸ್ ಅಂದರೆ ಆಲ್ಮೋಸ್ಟ್ ಯಾವುದೇ ಒಂದು ಕಂಪನಿಗಾಗಲಿ ಇಡ್ತಾರೆ, ಅಥವಾ ನಿಮ್ಮ ರಿಯಲ್ ಎಸ್ಟೇಟಾ ಡೆವಲಪರ್ಸ್ ಅಂತ ಬರ್ಬೋದು. ಅಥವಾ ಏನು ನಿಮಗೆ ಟ್ರೇಡು ಮಾಡ್ತಾ ಇದ್ದೀರಾ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ ರಿಲೇಟೆಡ್ ನೇಮ್ನ ನೀವು ಇಟ್ಕೊಳ್ಬೋದು. ಇವಾಗ ಯಾವುದೋ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ದು ಏನೋ ಒಂದು ಮಾಡ್ತಾ ಇದ್ದಾರೆ, ಅಗ್ರಿಕಲ್ಚರಲ್ಲಿ ನೇಮಲ್ಲಿ ಬೇಕಾಗುತ್ತೆ. ಅಥವಾ ಒಂದು ಡೈರಿ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ, ಮಹೇಶ್ ಡೈರಿ ಪ್ರಾಡಕ್ಟ್ಸ್, ಅಥವಾ ಮಹೇಶ್ ಡೈರಿ ಏನು ಎಂಟರ್ಪ್ರೈಸಸ್ ಅಂತ ತಗೊಳ್ಬೋದು.
ಅಥವಾ ಇನ್ನು ಯಾವುದೋ ಒಂದು ಮೆಟ್ರೋ ಥರ ಒಂದು ಸ್ಮಾಲು ಏನು ಮಾಡ್ತಾರೆ, ಸೂಪರ್ ಮಾರ್ಕೆಟ್ ಮಾಡ್ತಾರೆ ಅಂದ್ಕೊಳ್ಳಿ, ಆವಾಗ ಮಹೇಶ್ ಸೂಪರ್ ಮಾರ್ಕೆಟು. ಸೊ ಯಾವುದೇ ಒಂದು ಟ್ರೇಡ್ ಮಾಡಬೇಕಾದ್ರೆ ಅದರ ರಿಲೇಟೆಡ್ ನಿಮ್ಮ ಇಷ್ಟ ಆಗಿರೋವಂಥದ್ದು ಎಂಟರ್ಪ್ರೈಸಸ್ ಅಂತಲೂ ತೊಗೊಳ್ಬೋದು, ಇಲ್ಲ ಆ ರಿಲೇಟೆಡ್ಡೇ ನಮ್ಮದು ಜನಕ್ಕೆ ಗೊತ್ತಾಗಬೇಕು. ಆ ಟ್ರೇಡ್ ನೇಮಲ್ಲೂ ಕೂಡ ಹಲವಾರು ಇದೆ. ಸೊ ರಿಲೇಟೆಡ್ಡೇ ನಾವು ತೊಗೊಳ್ಬೋದು. ಪ್ರೈವೇಟ್ ಲಿಮಿಟೆಡ್ ಅಂದರೆ ಪ್ರೈವೇಟ್ ಲಿಮಿಟೆಡ್ಡು, ಓಕೆನಾ. ಪಾರ್ಟ್ನರ್ಶಿಪ್ ಅಂದರೆ ಪಾರ್ಟ್ನರ್ಶಿಪ್ಪು. ನಾವಿವತ್ತು ತಿಳಿಸ್ಕೊಡ್ತಾ ಇರೋದು ಓನ್ಲಿ ಫಾರ್ ಪ್ರೊಪ್ರೈಟರ್ಶಿಪ್. ಲೀಗಲ್ ನೇಮ್ ಬಂದು ಏನಿದೆ ನಿಮ್ಮ ಪ್ಯಾನ್ದು. ಅಕಸ್ಮಾತ್ ಪಾರ್ಟ್ನರ್ಶಿಪ್ ಫರ್ಮ್ ಮಾಡಬೇಕಾದ್ರೆ ಯಾವ ಥರ, ಓಕೆನಾ, ಪಾರ್ಟ್ನರ್ಶಿಪ್ ಫರ್ಮ್ ಮಾಡಬೇಕಾದ್ರೆ ಯಾವ ಥರ ಮಾಡ್ಬೋದು ಅದು ಕೂಡ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀವಿ. ಇವತ್ತು ಬಂದು ಜಸ್ಟ್ ನಾವು ನಿಮಗೆ ಪ್ರೊಪ್ರೈಟರ್ಶಿಪ್ ಅಷ್ಟೇ ಹೇಳ್ಕೊಡ್ತಾ ಇರೋದು. ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಆಗಿದ್ದರೆ ನಮ್ಗೆ ಇಲ್ಲೇನು ಬರುತ್ತೆ, ಇಲ್ಲಿ ತೊಗೊಳ್ಬೇಕಾಗುತ್ತೆ. ಇವತ್ತು ಬಂದು ಮಹೇಶ್ ಎಂಟರ್ಪ್ರೈಸಸ್ ಅಂತ ತೊಗೊಳ್ತೀನಿ ಜಸ್ಟ್. ಇಲ್ಲಿ ನೋಡಿ, ಕಾನ್ಸ್ಟಿಟ್ಯೂಷನ್ ಆಫ್ ಬಿಸ್ನೆಸ್, ಪ್ರೊಪ್ರೈಟರ್ಶಿಪ್ಪಾ, ಫಾರಿನ್ ಕಂಪನಿನ, ಪ್ರೈವೇಟ್ ಲಿಮಿಟೆಡಾ, ಗೌರ್ಮೆಂಟ್ ಡಿಪಾರ್ಟ್ಮೆಂಟಾ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೂ ಕೂಡ ಜಿ ಎಸ್ ಟಿ ತೊಗೊಳ್ಬೇಕು ಇವಾಗ, ಓಕೆನಾ. ಯಾವುದೇ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಒಂದು ತೊಗೊಳ್ತಾ ಇದ್ದಾರೆ ಅಂದಾಗ ಅವ್ರಿಗೂ ಕೂಡ ಜಿ ಎಸ್ ಟಿ ಇರುತ್ತೆ. ಕಸ್ಟಮರ್ಸ್ ಅಥವಾ ಮೀನ್ಸ್ ಯಾರು ಪೇ ಮಾಡ್ತಾರೆ ನೋಡಿ, ಅದು ಗೌರ್ಮೆಂಟ್ಗೆ ಹೋಗುತ್ತೆ ಆ ಥರ. ಅಂದರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಬ್ಯಾಂಕ್ ಆಗಿರ್ಬೋದು, ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರ್ಬೋದು, ಓಕೆನಾ. ಅವರು ಕೂಡ ಸರ್ವಿಸ್ ಕೊಡೋತಾರಲ್ವಾ ಕಸ್ಟಮರ್ಸ್ಗೆ, ಬ್ಯಾಂಕ್ ಕಸ್ಟಮರ್ಸ್ಗೆ. ಆ ಏನು ಜಿ ಎಸ್ ಟಿ ಇನ್ಪುಟ್ ಸಿಗುತ್ತೆ ಆ ಗೌರ್ಮೆಂಟ್ ಐ ಡಿ ಮೂಲಕ ನಾವು ತೊಗೊಳ್ಬೇಕಾಗುತ್ತೆ ಮೂಲಕ. ಸೊ ನೋಡಿ, ಜಿ ಎಸ್ ಟಿ ಡಿಪಾರ್ಟ್ಮೆಂಟು, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಲಿಮಿಟೆಡ್ ಲಯಬಿಲಿಟಿ, ಲೋಕಲ್ ಅಥಾರಿಟಿ, ಅದರ್ಸ್, ಪಾರ್ಟ್ನರ್ಶಿಪ್ ಫರ್ಮು. ಪಾರ್ಟ್ನರ್ಶಿಪ್ ಫರ್ಮ್ ಆಗಿದ್ರೆ ಪಾರ್ಟ್ನರ್ಶಿಪ್ ಫರ್ಮು. ಪಾರ್ಟ್ನರ್ಶಿಪ್ ಫರ್ಮಿಗೆ ಬೇಕಾಗಿರೋವಂಥ ಡೀಟೇಲ್ಸು ಪಾರ್ಟ್ನರ್ಶಿಪ್ ನೇಮಲ್ಲಿ ಇರೋವಂಥ ಪ್ಯಾನೇ ಬೇಕು. ಯಾವುದು ನಿಮ್ಮ ಲೀಗಲ್ ನೇಮು ಇವೆಲ್ಲ ಅಲ್ಲ, ಪಾರ್ಟ್ನರ್ಶಿಪ್ ಫರ್ಮಲ್ಲಿರೋವಂಥ ಪ್ಯಾನ್ ಬೇಕಾಗುತ್ತೆ. ಅಥವಾ ಪ್ರೈವೇಟ್ ಲಿಮಿಟೆಡ್ ಅಂದರೆ ಪ್ರೈವೇಟ್ ಲಿಮಿಟೆಡ್ ಇಲ್ಲಿರೋ ಪ್ಯಾನ್ ಬೇಕಾಗುತ್ತೆ. ಇವಾಗ ನಾವು ಮಾಡ್ತಾ ಇರೋದು ಪ್ರೊಪ್ರೈಟರ್ಶಿಪ್ಪು, ಓಕೆನಾ. ಸೊ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಒಂದು ಲಿಸ್ಟ್ ಕೂಡ ನಾನು ನಿಮಗೆ ಕಳಿಸ್ಕೊಡ್ತೀವಿ. ಪ್ರೊಪ್ರೈಟರ್ಶಿಪ್ಪಿಗೆ ಏನೇನು ಬೇಕು, ಪಾರ್ಟ್ನರ್ಶಿಪ್ಪಿಗೆ ಏನೇನು ಬೇಕು, ಪ್ರೈವೇಟ್ ಲಿಮಿಟೆಡ್ಗೆ ಏನೇನು ಬೇಕು. ಈ 3 ಥಿಂಗ್ಸು ಆಲ್ಮೋಸ್ಟ್ ಆಲ್ ಬಿಸ್ನೆಸ್ಸಲ್ಲಿ ನಡ್ಕೊಂಡು ಹೋಗ್ತಾ ಇರತ್ತೆ ಅಲ್ವಾ. ಇನ್ನು ಗೌರ್ಮೆಂಟ್ದೇನೋ ನಾವೇನು ಇದು ಮಾಡಲ್ಲ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆ ಥರ ಬಂದಾಗ ನಿಮ್ಗೇನೇ ಒಂದು ಕ್ವಶನ್ಸ್ ಇದ್ದರೂ, ಅಥವಾ ಫಾರಿನ್ ರಿಲೇಟೆಡ್ ಯಾವುದಾದ್ರೂ ಒಂದು ಕ್ಲೈಂಟ್ ನಿಮಗೆ ಸಿಗ್ತಾರೆ, ಲಿಮಿಟೆಡ್ ಲಯಬಿಲಿಟಿ ಅಥವಾ ಈ ಥರ ಯಾವುದಾದ್ರೂ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಪು ಈ ಥರ ಸಿಕ್ಕಿದಾಗ ನೀವು ನಮಗೆ ಕ್ವಶನ್ ಮಾಡ್ಬೋದು, ಓಕೆನಾ. ಸೊ ಇವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತಾರೆ ಅದು ಪ್ರೊಪ್ರೈಟರ್ಶಿಪ್ಪು ಅಂದರೆ ಸಿಂಗಲ್ ಪರ್ಸನ್ ಕಂಪನಿ. ಓನರ್ ಯಾರಿದ್ದಾರೆ ಅವರ ನೇಮಲ್ಲಿ ನಾವು ಮಾಡೋ ಅಂಥದ್ದಕ್ಕೆ ಪ್ರೊಪ್ರೈಟರ್ಶಿಪ್ ಅಂತ ಕರಿತೀವಿ, ಓಕೆನಾ. ಪಾರ್ಟ್ನರ್ಶಿಪ್ ಅಂದರೆ 2 or more ಪರ್ಸನ್ಸ್, ಇಬ್ಬರಿಗಿಂತ ಜಾಸ್ತಿ ಜನ ಯಾರು ಇರ್ತಾರೆ ಅವ್ರಿಗೆ ನಾವು ತೊಗೊಳ್ಬೇಕಾಗುತ್ತೆ. ಸೊ ಅಡಿಷನಲ್ ನೇಮು, ಟ್ರೇಡ್ ನೇಮು, ಮಹೇಶ್ ಎಂಟರ್ಪ್ರೈಸಸ್ ಬಿಟ್ಟು ಇನ್ಯಾವುದಾದ್ರೂ ಅಡಿಷನಲ್ ನೇಮ್ ಇದ್ದರೂ ಕೂಡ ನಾವಿಲ್ಲಿ ಹಾಕ್ಕೊಳ್ಬೋದು, ಓಕೆನಾ. ಅದನ್ನು ಆ್ಯಡ್ ಮಾಡಿದ್ರೆ ಅದನ್ನು ನಾನು ತೋರಿಸ್ತೀನಿ. ಮಹೇಶ್ ಎಂಟರ್ಪ್ರೈಸಸ್ ಅಂಡರಲ್ಲಿ ಅಡಿಷನಲ್ ನೇಮು ಏನು ನಾನೇ ಈಗ ತಾನೇ ಹೇಳಿದೆ, ಮಹೇಶ್ ಡೆವಲಪರ್ಸ್. ಅಥವಾ ಏನು ಮಾಡ್ತಾಯಿದ್ದೀರಾ ನೀವು, ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀರಾ ಅಥವಾ ಕನ್ಸ್ಟ್ರಕ್ಷನ್ ಏನಾದರೂ ಮಾಡ್ತಾಯಿದ್ದೀರಾ, ಆ ಥರ ಇದ್ದಾಗ ಆ್ಯಡ್ ಮಾಡ್ಕೊಳ್ಬೋದು. ಸೊ ಆ್ಯಡ್ ಆಯಿತು ನೋಡಿ, ಇಲ್ಲಿ ಕಾಣ್ತಾ ಇದೆಯಾ ಮಹೇಶ್ ಡೆವಲಪರ್ಸು. ಇನ್ನೂ ಅಡಿಷನಲ್ ನೇಮ್ ಏನಾದರೂ ಇದೆಯಾ, ಇನ್ನೂ ಆ ಮಹೇಶ್ ಎಂಟರ್ಪ್ರೈಸಸ್ ಅಂಡರಲ್ಲಿ ಇನ್ನೇನಾದರೂ ಮಾಡ್ತಾಯಿದ್ದೀರಾ ಅಂತ ಅಂದಾಗ ನೋಡಿ, ಮಹೇಶ್ ಡೈರಿ ಪ್ರಾಡಕ್ಟ್ಸ್, ಡೈರಿ ರಿಲೇಟೆಡ್ ಮಾಡ್ತಾಯಿದ್ದೀರಾ, ಡೈರಿ ಪ್ರಾಡಕ್ಟ್ಸ್ ಕೂಡ ಹಾಕ್ಕೋಬೋದು. ಸೊ ನೋಡಿ, ಈ ಥರ ನೇಮ್ಸು ಆ ಅಂಡರಲ್ಲಿ ಯಾವ್ಯಾವ ನೇಮ್ ಇದೆ ಅಂತ. ಫಾರ್ ಎಕ್ಸಾಂಪಲ್ ಅಷ್ಟೇ ನಾನು ನಿಮ್ಗೆ ಹೇಳ್ತೀನಿ. ನಾವು ಆಲ್ರೆಡಿ ಬ್ಯಾಂಗ್ಳೂರು ಅರ್ಬನ್ ಅಂತ ತೊಗೊಂಡಿದ್ವಿ, ಬ್ಯಾಂಗ್ಳೂರು ಅರ್ಬನ್ನು. ಅಥವಾ ನಿಮ್ಮದು ರಾಮನಗರ ಅಲ್ವಾ ಮಹೇಶ್ ಅವರೇ, ರಾಮನಗರ ಡಿಸ್ಟಿಕ್ ಆದರೆ ರಾಮನಗರ ಡಿಸ್ಟಿಕ್ ತೊಗೊಳ್ಬೋದಾಗಿತ್ತು. ಬಟ್ ನಾನು ನಿಮ್ಗೆ ಎಕ್ಸಾಂಪಲ್ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದಷ್ಟೇ. ಆರ್ ಯು ಅಪ್ಲೈಯಿಂಗ್ ಫಾರ್ ರಿಜಿಸ್ಟ್ರೇಷನ್ ಆ್ಯಸ್ ಎ ಕ್ಯಾಶುಯಲ್ ಟ್ಯಾಕ್ಸಬಲ್ ಪರ್ಸನ್. ನೀವು ಕ್ಯಾಶುಯಲ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಅಂದರೆ ಎಸ್ ಅಂತ ಕೊಡ್ಬೋದು. ಅದು ಕ್ಯಾಶುಯಲ್ ಟ್ಯಾಕ್ಸಬಲ್ ಪರ್ಸನ್ ಅಂದರೆ ಏನು ಅಂತ ಬೇಕಾದರೆ ನೀವೊಂದು ಮಾಹಿತಿ ತಿಳ್ಕೊಳ್ಳಿ, ತೊಂದರೆ ಇಲ್ಲ. ಅಥವಾ ಆಪ್ಷನ್ ಫಾರ್ ಕಾಂಪೋಸಿಷನ್ನು, ಕ್ಯಾಶುಯಲ್ ಟ್ಯಾಕ್ಸಬಲ್ ಪರ್ಸನ್ ಅಂದರೆ ನಾವು ಒಂದು ಕ್ಯಾಶುಯಲ್ ಲೇಬರ್ ಅಥವಾ ಯಾವುದೇ ಒಂದು ಚಿಕ್ಕದಾಗಿ ಅಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಓಕೆ ಕೊಡಬೇಕು. ಅಲ್ಲಿ ನೋಡಿ, ರಿಜಿಸ್ಟ್ರೇಷನ್ ಯಾವಾಗ ರಿಕ್ವೈರ್ಡು, ಯಾವಾಗಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮತ್ತು ಯಾವಾಗಿಂದ ನಾವು ಇದು ಮಾಡ್ತೀವಿ ಅಂದರೆ ಇಷ್ಟು ದಿನದಲ್ಲಿ ಮಾಡಿಬಿಟ್ಟು ನಮ್ಮದು ಒಂದು ಪ್ರಾಜೆಕ್ಟು ಅದರೊಳಗಡೆ ನಾವು ಕಂಪ್ಲೀಟ್ ಮಾಡಿಬಿಡ್ತೀವಿ ಅನ್ನೋ ಅಂಥದ್ದು, ಓಕೆನಾ. ಅಂದರೆ ಕೆಲವೊಂದು ಪ್ರಾಜೆಕ್ಟ್ ರಿಲೇಟೆಡನ್ನೇ ಜಿ ಎಸ್ ಟಿ ತೊಗೊಂಡು ಕ್ಲೋಸ್ ಮಾಡೋ ಅಂಥವ್ರು ಇರ್ತಾರೆ, ಕ್ಯಾಶುಯಲ್ ಟ್ಯಾಕ್ಸಬಲ್ ಪರ್ಸನ್.
ಸೊ ಆ ಥರ ತೊಗೊಳ್ಬೋದು. ಇದು ನಿಮ್ಗೆ ಅಗತ್ಯ ಇಲ್ಲ, ಬೇಡ ಇದು. ಓಕೆನಾ? ಆಲ್ಮೋಸ್ಟ್ ಆಲ್ ಅಂಥ ರಿಲೇಟೆಡ್ ಏನಾದರೂ ಇದ್ದಾಗ, ಕ್ವಶನ್ಸ್ ಇದ್ದಾಗ ನೀವು ನಮಗೆ ಕೇಳ್ಬೋದು. ಆಪ್ಷನ್ ಫಾರ್ ಕಾಂಪೋಸಿಷನ್ ಡೀಲರ್ಸ್ ಅಂತ ಅಂದರೆ, ಈಗ ನೋಡಿ ಇಲ್ಲಿ ರಿಜಿಸ್ಟ್ರೇಷನ್ ಕ್ಯಾಟಗರಿ ಆಫ್ ರಿಜಿಸ್ಟರ್ಡ್ ಪರ್ಸನ್ ಮ್ಯಾನುಫ್ಯಾಕ್ಚರರ್ ಅದರ್ ದ್ಯಾನ್ ಮ್ಯಾನುಫ್ಯಾಕ್ಚರ್ಸ್ ಆಫ್ ಗೂಡ್ಸ್ ಆ್ಯಸ್ ಮೇ ಬಿ ನೋಟಿಫೈಡ್ ಬೈ ದ ಗೌರ್ನಮೆಂಟ್ ಫಾರ್ ವಿಚ್ ಆಪ್ಷನ್ ಈಸ್ ನಾಟ್ ಅವೈಲಬಲ್. ಅಂದರೆ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ, ಓಕೆನಾ? ಸೊ ಅವ್ರದ್ದು ಟರ್ನ್ ಓವರ್ ಕೂಡ ಕಡಿಮೆ ಇರುತ್ತೆ, ಅಂಥವ್ರು ಇದನ್ನು ನಾವು ಕಾಂಪೋಸಿಷನ್ ಸ್ಕೀಮ್ ಅಂತ ಕರಿತೀವಿ. ಅಂದರೆ ಯಾವುದೋ ಒಂದು ಕ್ಯಾಟ್ರಿಂಗ್ ಸರ್ವಿಸಸ್ ಕೊಡ್ತಾರೆ, ಅವ್ರು ಏನು ಮಾಡ್ತಾರೆ, ಜಾಸ್ತಿ ಇರಲ್ಲ, ಯಾವುದಾದ್ರೂ ಒಂದು ಫಂಕ್ಷನ್ನು, ಒಂದು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡ್ತಾರೆ ಅಂದ್ಕೊಳ್ಳಿ. ಅವ್ರಿಗೆ 40 ಲಕ್ಷ ಕ್ರಾಸ್ ಕೂಡ ಆಗಿರಲ್ಲ. ಒಂದು GST ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ 40 ಲ್ಯಾಕ್ಸ್ ಇದೆ, ಏನು ಮಿನಿಮಮ್ ಟರ್ನ್ ಓವರ್. ಓಕೆನಾ? ಅದ್ರ ಮೇಲೆ ಇತ್ತಂದರೆ, ಟರ್ನ್ ಓವರ್ 40 ಲಕ್ಷಕ್ಕಿಂತ ಮೇಲೆ ಇತ್ತಂದರೆ ಮಸ್ಟ್ ಆ್ಯಂಡ್ ಶುಡ್ ವಿ ಹ್ಯಾವ್ ಟು ರಿಜಿಸ್ಟರ್ ದ GST ರಿಜಿಸ್ಟ್ರೇಷನ್. ಓಕೆನಾ? ನಾವು ರಿಜಿಸ್ಟ್ರೇಷನ್ ತೊಗೊಳ್ಳೇಬೇಕು. ಇಲ್ಲ 40 ಲಕ್ಷಕ್ಕಿಂತ ಕಡಿಮೆ ಇದೆ, ಎಸ್ಟಿಮೇಷನ್ ನಮ್ಮದು ಹೇಳ್ತಾ ಇರೋದು, ಇನ್ನೂ ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಿಲ್ಲ ಅನ್ನೋರು ವಾಲಂಟ್ರಿ ರಿಜಿಸ್ಟ್ರೇಷನ್ನ ತೊಗೊಳ್ಬೇಕು. ಅಂದರೆ ವಾಲಂಟ್ರಿಯಾಗಿ ನಾವು ಏನು ಇನ್ಪುಟ್ಟು ಔಟ್ಪುಟ್ಟು ಏನು ಇದೆ ಗೊತ್ತಿಲ್ಲ, ಬಟ್ ನಾವು ಎಸ್ಟಿಮೇಷನ್ನು 40 ಲಕ್ಷ ಕ್ರಾಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ವಾಲಂಟ್ರಿಯಾಗಿ ನಾವು ರಿಜಿಸ್ಟ್ರೇಷನ್ನ ನಾವು ತೊಗೊಳ್ಬೋದಾಗಿದೆ. ಸೊ ಇಲ್ಲಿ ನೋಡಿ, ಎನಿ ಅದರ್ ಸಪ್ಲೈಯರ್ ಎಲಿಜಿಬಲ್ ಫಾರ್ ಕಾಂಪೋಸಿಷನ್ ಲೇವೆ, ಅಥವಾ ಏನಾದರೂ ಒಂದು ನಮ್ಮದು ಮುಂದೆ ಕಾಂಪೋಸಿಷನ್ ಸ್ಕೀಮಲ್ಲಿ ಅಷ್ಟೊಂದು ಇರಲ್ಲ, ಏನೋ ಒಂದು ಸೇಲ್ಸ್ ಒಂದು 20,000 30,000 ಇರುತ್ತೆ ಅನ್ನೋರು ಕಾಂಪೋಸಿಷನ್ಗೆ ಹೋಗ್ಬೋದು. ಅಂದರೆ ಇಲ್ಲಿ ಒಂದು ಏನು ಗೊತ್ತಾ, ಕಾಂಪೋಸಿಷನ್ ಸ್ಕೀಮಲ್ಲಿ ನಿಮ್ಮ ಇನ್ಪುಟ್ಟು ಔಟ್ಪುಟ್ಟು, ಅಂದರೆ ಔಟ್ಪುಟ್ಟು ಇವಾಗ ಸೇಲ್ಸು 50,000 ಇದೆ, ಅದರಲ್ಲಿ ಬಂದಂಥ ಟ್ಯಾಕ್ಸ್ನ ಫಾರ್ ಎಕ್ಸಾಂಪಲ್ 10,000 ಅಂದ್ಕೊಳ್ಳಿ, 50,000 ಬೇಡ, 10,000ಕ್ಕೆ 18% ಅಂದರೆ ಎಷ್ಟಾಗುತ್ತೆ, 1,800 ರೂಪಾಯಿ ಆಗುತ್ತೆ. ಆಯಿತಾ? 11,800 ರೂಪಾಯಿ ಟೋಟಲ್ ಬಿಲ್ ಅಮೌಂಟು. ಅದರಲ್ಲಿ 1,800 ರೂಪಾಯಿ ನಾವು ಗೌರ್ಮೆಂಟಿಗೆ ಕಟ್ಟಬೇಕು. ಅದೇ ರೀತಿ 5,000ಕ್ಕೆ ಪರ್ಚೇಸ್ ಮಾಡಿರ್ತೀರ, ಎಷ್ಟು 5,000ಕ್ಕೆ ಪರ್ಚೇಸ್ ಮಾಡಿರ್ತೀರ ಕೆಲವೊಂದು ಐಟಮ್ಗೆ, ಅದಕ್ಕೆ ಟ್ಯಾಕ್ಸ್ ಹಾಕಿರ್ತಾರೆ. ಎಷ್ಟು ಹಾಕಿರ್ತಾರೆ, 550 ರೂಪಾಯಿ ಹಾಕಿರ್ತಾರೆ 5,000ಕ್ಕೆ 18%. 500 ಎಷ್ಟಾಯಿತು, 50 ರೂಪಾಯಿನ ನಾವು ಲೆಸ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸ್ ಏನಿದೆ 550 ಡಿಪಾರ್ಟ್ಮೆಂಟಿಗೆ ಕಟ್ಬೋದು. ಸೊ ಇದನ್ನು ನಾವೇನು ಮಾಡ್ತೀವಿ, ರೆಗ್ಯುಲರ್ ಟ್ಯಾಕ್ಸ್ ಪೇಯರಲ್ಲಿ, ಅಂದರೆ ಬೇರೆ ರೆಗ್ಯುಲರ್ ಟ್ಯಾಕ್ಸ್ ಪೇಯರ್ಸಲ್ಲಿ ಕಟ್ತೀವಿ. ಅದೇ ಥರ ಕಾಂಪೋಸಿಷನ್ ಸ್ಕೀಮಲ್ಲಿ ಹಾಗಲ್ಲ, ನೀವು ಇನ್ಪುಟ್ ಏನು ತೊಗೊಳಂಗಿಲ್ಲ, 1% ಅಥವಾ 2% ನಾವು ಗೌರ್ಮೆಂಟಿಗೆ ಕಟ್ಟಬೇಕಾಗುತ್ತೆ ರಿಲೇಟೆಡ್ ಆಫ್ ಇದು. ಓಕೆನಾ? ಕಾಂಪೋಸಿಷನ್ ಸ್ಕೀಮ್ ಬಗ್ಗೆ ಇನ್ನೊಂದು ದಿನ ನಾವು ತಿಳಿಸ್ಕೊಡ್ತೀವಿ, ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾ ಇರೋದಷ್ಟೇ. ಸೊ ಇದು ಬೇಡ ನಮಗೆ. ಇವಾಗ ನಾನು ನಿಮಗೆ ಈ ಎರಡೂ ಬೇಡ ಆಪ್ಷನ್ ಅಂತ ಅಂದಾಗ, ಮೂರನೇದು ರೀಸನ್ ಫಾರ್ ಟು ಒಬ್ಟೈನ್ ಇಲ್ಲಿದೆ ನೋಡಿ. Cross this old interstate supply, liability to pay as recipient of goods or services, transfer, cessation of business, death of the partner, demerger, change of constitution of the business, merger amalgamation, e-commerce operator, selling through e-commerce portal, voluntary basis, input service distribution only, suppliers on behalf of the taxable person, SEZ unit, SEZ developer, others, corporate debtor undergoing the corporate insolvency resolution process with IRP RP. ಸೊ ಇವಾಗ ಏನಿದೆ, ಇದರಲ್ಲಿ ಯಾವುದೇ ಒಂದು ರಿಲೇಟೆಡ್ ನಿಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದಾದರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಇದರಲ್ಲಿ ನೋಡಿ, ಡೆತ್ ಆಫ್ ದ ಪಾರ್ಟ್ನರ್, ಯಾವುದು ಡೆತ್ ಆಫ್ ದ ಪಾರ್ಟ್ನರ್, ಪ್ರೊಪ್ರೈಟರ್ ಡೆತ್ ಆಗಿದ್ದಾರೆ, ಅದಕ್ಕೆ ನಾವು ಬೇರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ, ಬೇರೆಯವ್ರ ಕಡೆಯಿಂದ ನಾವು ತೊಗೊಂಡಿದ್ದೀವಿ ಕಂಪ್ನಿನ. ಒಂದು ಕಂಪನಿ ಪ್ರೊಪ್ರೈಟರ್ ಇದ್ದರು, ಅವ್ರು ಸತ್ತೋಗಿದ್ದಾರೆ, ಆದರೆ ಆ ಕಂಪ್ನಿನ ಅವ್ರ ರಿಲೇಟಿವ್ಸು ಅಥವಾ ಅವರ ಫ್ಯಾಮಿಲಿ ನಾಮಿನಿ ಅನ್ನೋರು ನಮಗೆ ಸೇಲ್ ಮಾಡ್ತಾ ಇದ್ದಾರೆ, ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಮಾಡ್ತಾ ಇರೋದು ಅನ್ನೋದು ಕೂಡ ನಾವು ಹಾಕ್ಬೋದು. ಆಯಿತಾ? ಇವಾಗ ಇಲ್ಲಿ ಯಾವುದೇ ಒಂದು ನಿಮ್ಮ ಕ್ಯಾಟಗರಿಗೆ ಬರಲ್ಲ ಅಂದ್ಕೊತೀನಿ. ಆಲ್ಮೋಸ್ಟ್ ಆಲ್ ನಾವು ತೊಗೊಳ್ಳೋ ಅಂಥದ್ದು ವಾಲ್ಯೂಂಟರಿ ಬೇಸಿಸ್ ಅಥವಾ ಇ ಕಾಮರ್ಸ್ ಆಪರೇಟರ ನೀವು, ಅಂದರೆ ಆನ್ಲೈನಲ್ಲಿ ಏನಾದ್ರು ಸೇಲ್ ಮಾಡ್ತಾ ಇದ್ದೀರಾ, ಆವಾಗ ಇ ಕಾಮರ್ಸ್ ಆಪರೇಟರ್ ತೊಗೊಳ್ಬೋದು. ಓಕೆನಾ? ಸೆಲ್ಲಿಂಗ್ ಥ್ರೂ ಇ ಕಾಮರ್ಸ್ ಪೋರ್ಟಲ್ ಅಂದರೆ ನಾವು ಆನ್ಲೈನ್ ಅಮೆಝಾನ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಅಥವಾ ಯಾವುದ್ಯಾವ್ದು ಇದೆ ನೋಡಿ ಆನ್ಲೈನ್ ಶಾಪಿಂಗಲ್ಲಿ ನಾವು ಏನು ಡಿಸ್ಟ್ರಿಬ್ಯೂಟರ್ ಆಗಿರ್ತೀವಿ, ಅಂದರೆ ಅಥವಾ ಅವ್ರದ್ದು ಏಜೆನ್ಸಿ ಮೂಲಕ ನಾವು ಮಾಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ನಾವು ಇದನ್ನು ತೊಗೊಳ್ಬೇಕಾಗುತ್ತೆ. ಯಾವುದು? ಸೆಲ್ಲಿಂಗ್ ಥ್ರೂ ಇ ಕಾಮರ್ಸ್ ಪೋರ್ಟಲ್, ಇ ಕಾಮರ್ಸ್ ಆಪರೇಟ್ರ್, ಆ ಥರ ಇದ್ದಾಗ ಅದು ತೊಗೊಳ್ಬೇಕು. ಆಲ್ಮೋಸ್ಟ್ ಇದು ಯಾವುದೇ ಒಂದು ಬರಲ್ಲ. ನೀವೊಂದು ಟ್ಯಾಕ್ಸ್ ಪೇಯರ್ಸು ಯಾವುದೇ ಒಂದು ರಿಜಿಸ್ಟ್ರೇಷನ್, ಹೊಸ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ, ಅಥವಾ ನೀವೇ ಆಗಲಿ ನಿಮ್ಮ ಕ್ಲೈಂಟ್ಗೆ ಆಗಲಿ, ವಾಲಂಟ್ರಿ ಬೇಸಿಸ್ ಅಂತ ತೊಗೊಳ್ಬೇಡಿ. ಯಾವುದು ತೊಗೊಳಕ್ಕೆ ಹೋಗ್ಬಿಡಿ, ವಾಲಂಟ್ರಿ ಬೇಸಿಸ್ ಅಂತ ತೊಗೊಳ್ಳಿ.
ಡೇಟ್ ಆಫ್ ಕಮೆನ್ಸ್ಮೆನ್ಸ್ ಆಫ್ ಬಿಸ್ನೆಸ್ ಇವತ್ತಿನ ಡೇಟೇ ತೊಗೊಳ್ಳಿ, ಅಂದರೆ ರೆಂಟಲ್ ಅಗ್ರಿಮೆಂಟು. ಓಕೆನಾ, ನಿಮ್ಮ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿರ್ತೀರಲ್ಲ, ರೆಂಟಲ್ ಅಗ್ರಿಮೆಂಟು ಯಾವ ಡೇಟಿಗೆ ಇರುತ್ತೆ ಆ ಡೇಟ್ನು ಕೂಡ ತೊಗೊಳ್ಬೋದು. ಅಥವಾ ಇನ್ನು ಇವತ್ತು ನಾವು ಅಪ್ಲಿಕೇಶನ್ ಡೇಟೇ ನಾವು ಕೂಡ ಹಾಕ್ಕೊಳ್ಬೋದಾಗಿದೆ. ಸೊ ಇವತ್ತೇನಿದೆ 1/2/2023. ಸೊ ನೆಕ್ಸ್ಟು ಇಂಡಿಕೇಟ್ ಎಕ್ಸಿಸ್ಟಿಂಗ್ ರಿಜಿಸ್ಟ್ರೇಷನ್ ಟೈಪ್ ಆಫ್ ದ ಟ್ಯಾಕ್ಸ್ ಪೇಯರ್ಸ್. ಸೊ ಇಲ್ಲೇನಿದೆ, ಆಲ್ರೆಡಿ ನಿಮ್ಮದು ಇದಕ್ಕೆ ಮುಂಚೆ ಯಾವುದಾದ್ರೂ ಇತ್ತು GST ನಂಬರು ಅಥವಾ ಬೇರೆ ಏನಾದರೂ ಇತ್ತು ಡೀಟೇಲ್ಸ್ ಅಂತ ಅಂದರೆ, ಈಗ ನೋಡಿ 3 ಮಿನಿಟ್ಸ್ ಇರುತ್ತೆ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ವಾರ್ನಿಂಗು, ಯುವರ್ ಲಾಗಿನ್ ಸೆಷನ್ ವಿಲ್ ಬಿ ಎಕ್ಸ್ಪೈರ್. 3 ಮಿನಿಟ್ಸ್ ಒಳಗಡೆ ನಾವು ಇದನ್ನು ಟೈಪ್ ಮಾಡ್ತಾ ಇರ್ಬೋದು. ತುಂಬ ಹೋಲ್ಡ್ ಮಾಡಿದರೆ ಅದು 3 ಮಿನಿಟ್ಸಲ್ಲಿ ಏನಾಗುತ್ತೆ, ಲ್ಯಾಪ್ಸ್ ಆಗುತ್ತೆ. ಸೊ ನಾವು ಕಂಟಿನ್ಯೂ ಕೊಡೋಣ ಅಪ್ಲಿಕೇಶನ್. ನೀವೇನೋ ಇದು ಓಪನ್ ಮಾಡಿಬಿಟ್ಟು ಏನೋ ನಿಮ್ಮ ಕೆಲಸ ನೀವು ಮಾಡ್ಕೊತಾ ಇದ್ದೀರಾ ಅಂದರೆ 3 ಮಿನಿಟ್ಸಲ್ಲಿ ಅದು ಲಾಗೌಟ್ ಆಗುತ್ತೆ, ನಿಮ್ಮ ಅಪ್ಲಿಕೇಶನ್ನು ಸೇವ್ ಆಗಿರಲ್ಲ. ಓಕೆನಾ, ಸೊ ಏನು ಮಾಡಬೇಕು, ಕ್ಲಿಕ್ ಮಾಡ್ಕೊಳ್ಳಿ, 3 ಮಿನಿಟ್ಸಲ್ಲಿ ಲಾಗೌಟ್ ಆಗಿಬಿಡುತ್ತೆ. ಕ್ಲಿಕ್ ಮಾಡಿಕೊಂಡ್ರೆ ಅದಾಗುತ್ತೆ. ಸೊ ನೋಡಿ, ಟೈಪ್ ಆಫ್ ದ ರಿಜಿಸ್ಟ್ರೇಷನ್, ಇಲ್ಲಿ ನೀವು ಆಲ್ರೆಡಿ ಯಾವುದಾದ್ರೂ ಒಂದು ರಿಜಿಸ್ಟ್ರೇಷನ್ ನಂಬರ್ ಇತ್ತು, ಟೆಂಪ್ರವರಿ ID ಇತ್ತು, ರಿಜಿಸ್ಟ್ರೇಷನ್ ನಂಬರು, ವ್ಯಾಲ್ಯೂ ಅಡೆಡ್ ಟ್ಯಾಕ್ಸ್ ಅಂದರೆ ಇದಕ್ಕೆ ಮುಂಚೆ ವ್ಯಾಟ್ ಇತ್ತು GSTಗೂ ಮುಂಚೆ, ಇದರಿಂದ ಮರ್ಜರ್ ಮಾಡ್ಕೊತಿದ್ದೀವಿ ಅಂದರೆ ಅದನ್ನು ಹಾಕಬೇಕಾಗುತ್ತೆ. ಸೊ ಇದು ನಿಮ್ಗೆ ಅಗತ್ಯ ಇಲ್ಲ, ನ್ಯೂ ರಿಜಿಸ್ಟ್ರೇಷನ್ ಅಲ್ವಾ ನಿಮ್ಮದು, ಯಾವುದೇ ಒಂದು ಬಿಸ್ನೆಸ್ ಇಲ್ಲ, ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಾವಿಲ್ಲಿ ಮಾಡುವಂಥದ್ದು. ಈಗ ನೋಡಿ, ಡಾಕ್ಯುಮೆಂಟ್ ಫಾರ್ ಟ್ರೇಡ್ ನೇಮ್. ಟ್ರೇಡ್ ನೇಮಲ್ಲಿ ಯಾವುದಾದ್ರೂ ಡಾಕ್ಯುಮೆಂಟ್ ಇದೆಯಾ, ಇಲ್ಲೇನಾದರೂ ಹಾಕಿರ್ತೀರಲ್ಲ ನೀವು, ಅದಿತ್ತಂದರೆ, ಅಥವಾ ಪಾರ್ಟ್ನರ್ಶಿಪ್ಪು ಇತ್ತಂದರೆ ನಾವಿಲ್ಲಿ ಏನು ಮಾಡಬೇಕು, ಪಾರ್ಟ್ನರ್ಶಿಪ್ ಡೀಡ್ನ ಆ್ಯಡ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ನ ಬಂದು ಅದಕ್ಕೆ ನಿಮಗೆ ಇಂಪಾರ್ಟೆಂಟ್ ಏನಂತ ಅಂದರೆ ನೋಡ್ಕೊಳ್ಳಿ, ಏನಿದೆ ಇಲ್ಲಿ, ಫೈಲ್ ವಿತ್ PDF ಆರ್ JPEG ಫಾರ್ಮ್ಯಾಟ್ ಈಸ್ ಓನ್ಲಿ ಅಲೋಡ್. ಅದು ಮ್ಯಾಕ್ಸಿಮಮ್ ಫೈಲ್ ಸೈಜ್ ಬಂದು 5 MB ಏನು ಕಡಿಮೆ ಇರಬೇಕಾಗುತ್ತೆ. ಓಕೆನಾ, ಅದಕ್ಕೆ ಯಾವುದಾದ್ರೂ ಒಂದು ನಿಮ್ಮದು ನೋಡಿ JPEG ಇದೆ ನಿಮ್ಮದು, ಪ್ರೊಪ್ರೈಟರ್ಶಿಪ್ಪಲ್ಲಿ ಯಾವುದೇ ಒಂದು ಇರೋಲ್ಲ. ಸೊ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ಬೋದು. ಅಥವಾ ಪಾರ್ಟ್ನರ್ಶಿಪ್ ಫರ್ಮು, ಇಲ್ಲಿ ನಾವು ಮೇಯ್ನ್ ಏನು ಈಗ ಪ್ರೊಪ್ರೈಟರ್ಶಿಪ್ ಅಲ್ವಾ ಮಾಡಿದ್ದು, ಇಲ್ಲಿ ಪ್ರೊಪ್ರೈಟರ್ಶಿಪ್ಪು ಅಥವಾ ಪಾರ್ಟ್ನರ್ಶಿಪ್ ಅಂತಂದರೆ ಪಾರ್ಟ್ನರ್ಶಿಪ್ ತೊಗೊಳ್ಬೋದಾಗಿದೆ. ಪಾರ್ಟ್ನರ್ಶಿಪ್ ತೊಗೊಂಡಾಗ ನಿಮಗೆ ಏನು ಕೇಳುತ್ತೆ ಅನ್ನೋದು ನೋಡ್ಬೋದು ನೀವು. ಏನಿಂದ ಕೇಳುತ್ತೆ, ವಾರ್ನಿಂಗು, ಪ್ಯಾನ್ ಪ್ರೊವೈಡೆಡ್ ಇನ್ ಪಾರ್ಟ್ ಎ ಈಸ್ ನಾಟ್ ಮ್ಯಾಚಿಂಗ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಬಿಸ್ನೆಸ್ ಅಂತ ಬಂದ್ಬಿಡುತ್ತೆ. ಯಾಕೆ ಹೇಳಿ, ನಾವು ತೊಗೊಂಡ್ರದು ಇಂಡಿವಿಜುವಲ್ ನೇಮಲ್ಲಿ ಅಲ್ವಾ, ಪ್ರೊಪ್ರೈಟರ್ಶಿಪ್ಪಲ್ಲಿ, ಪಾರ್ಟ್ನರ್ಶಿಪ್ ಕೂಡ ತಗೊಳ್ಳಲ್ಲ. ಅದೇ ಥರ ಪ್ರೈವೇಟ್ ಲಿಮಿಟೆಡ್ ಕ್ಲಿಕ್ ಮಾಡಿದ್ರೆ ಏನು ಬರುತ್ತೆ, ಅದು ಕೂಡ ಅಷ್ಟೇ ಕಾನ್ಸ್ಟಿಟ್ಯೂಷನ್ ಆಫ್ ಬಿಸ್ನೆಸ್ ನಾಟ್ ಸೆಲೆಕ್ಟೆಡ್ ಅಂತ ಬರುತ್ತೆ. ನಾವು ತೊಗೊಳ್ಬೇಕಾಗಿರೋದು ಪ್ಯಾನ್ನಲ್ಲಿ ಏನಿದೆ ಲೀಗಲ್ ನೇಮ್ ಇದೆ ಅದನ್ನು ತೊಗೊಂಡ್ರೆ ಮಾತ್ರ ನಾವಿಲ್ಲಿ ಮಾಡೋ ಅಂಥ ಡೀಟೇಲ್ಸ್ ಬರುತ್ತೆ. ಎರರ್ ಆಗೋಕ್ಕೆ ಚಾನ್ಸಸ್ಸೇ ಇರೋಲ್ಲ, ಯಾಕಂದರೆ ನಾವು ಏನು ಮಾಡ್ತಾ ಇದ್ದೀವಿ ಅಲ್ಲಿ ವಾರ್ನಿಂಗ್ ಬರ್ತಾ ಇರುತ್ತೆ. ಸೊ ಪ್ರೊಪ್ರೈಟರ್ಶಿಪ್ ಆಗಿದ್ರೆ ಪ್ರೊಪ್ರೈಟರ್ಶಿಪ್ ಕರೆಕ್ಟಾಗಿ ಬಂತಾ. ಸೊ ನೋಡಿ, ಆವಾಗ ಇಲ್ಲಿ ಏನು ಮಾಡಬೇಕಾಗುತ್ತೆ, ನಿಮ್ದು ಯಾವುದೇ ಒಂದು ರಿಜಿಸ್ಟ್ರೇಷನ್ ಇಲ್ಲ ಅಲ್ವಾ, ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ಆಯಿತು. ಅಕಸ್ಮಾತ್ ಪಾರ್ಟ್ನರ್ಶಿಪ್ ಇತ್ತು, ಫರ್ಮ್ ಇತ್ತು ಅಂದರೆ ನಾವೊಂದು ಪಾರ್ಟ್ನರ್ಶಿಪ್ ಡೀಡ್ನ ಆ್ಯಡ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಅಂತ ಹೋದಾಗ ನೀವು ಎಲ್ಲಿ ಸೇವ್ ಮಾಡಿರ್ತೀರಾ, ಆಯಿತಾ, ಎಲ್ಲಿ ನೀವು ನಿಮ್ಮ ಇದರಲ್ಲಿ ಇಟ್ಟಿರ್ತೀರಾ ನಾವು ಅಲ್ಲಿ ಹೋಗಿ ತೊಗೊಳ್ಬೋದು. ಎಕ್ಸಾಂಪಲ್ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಅಂತಲೇ ಹಾಕಿದ್ದೀನಿ ಅಂತಲೇ ತಿಳ್ಕೊಳ್ಳಿ. ಜಸ್ಟ್ ಇವಾಗ ನಾನು ನಿಮಗೆ ತಗೊಂಡಾಗ ನಿಮಗೆ ಎಲ್ಲಿ ಫೈಲ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೋಡಿ, ಯಾವುದೋ ಒಂದು ಪಾರ್ಟ್ನರ್ಶಿಪ್ ಡೀಡು ಯಾವುದಾದ್ರೂ ಇತ್ತಂತ ಅಂದರೆ ನಾವಿಲ್ಲಿ ಆ್ಯಡ್ ಮಾಡ್ಬೋದು. ಈಗ ನೋಡಿ, ಪಾರ್ಟ್ನರ್ಶಿಪ್ ಡೀಡನ್ನ ನಾನು ಆ್ಯಡ್ ಮಾಡ್ಕೊತೀನಿ, ಅಂದರೆ ಜಸ್ಟ್ ಯಾವ ಥರ ಆ್ಯಡ್ ಮಾಡೋ ಅಂಥದ್ದು ಅಂತೇಳಿ 5 MB ಕಡಿಮೆ ಇರಬೇಕು ಡಾಕ್ಯುಮೆಂಟು. ನೋಡಿ, ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೆ ಈ ರೀತಿ ಬರುತ್ತೆ. ಅಂದರೆ ಇಲ್ಲಿ ಪ್ರೊಪ್ರೈಟರ್ಶಿಪ್ಗೆ ಯಾವುದೇ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಂಗಿಲ್ಲ. ಪಾರ್ಟ್ನರ್ಶಿಪ್ ಇತ್ತಂದಾಗ ಅಥವಾ ಪ್ರೈವೇಟ್ ಲಿಮಿಟೆಡ್ ಇತ್ತಂದಾಗ ಪ್ರೈವೇಟ್ ಲಿಮಿಟೆಡ್ಗೆ ROC ಅಂದರೆ ರಿಜಿಸ್ಟ್ರೇಷನ್ ಆಫ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಪಾರ್ಟ್ನರ್ಶಿಪ್ ಡೀಡ್ ಇದ್ದಾಗ ಪಾರ್ಟ್ನರ್ಶಿಪ್ ಡೀಡ್ನ ಅಪ್ಲೋಡ್ ಮಾಡ್ಬೋದು. ಈಗ ನಿಮಗೆ 3 ಕೂಡ ತಿಳಿಸ್ಕೊಡ್ತಾ ಇದ್ದೀನಿ, ಪ್ರೊಪ್ರೈಟರ್ಶಿಪ್ಪು, ಪಾರ್ಟ್ನರ್ಶಿಪ್ಪು, ಪ್ರೈವೇಟ್ ಲಿಮಿಟೆಡ್. ಇವಾಗ ನಾವು ಮಾಡ್ತಾ ಇರೋದು ಕೇಸ್ ಯಾವುದು, ಪ್ರೊಪ್ರೈಟರ್ಶಿಪ್ ಅಷ್ಟೇ. ಪ್ರೈವೇಟ್ ಲಿಮಿಟೆಡ್ ಬಂದಾಗ ಅಕಸ್ಮಾತ್ ಕಂಪನಿ ನೇಮಲ್ಲೇ ಪ್ಯಾನ್ ನೀವೇನು ನೋಡೋ ಅಗತ್ಯನೇ ಇಲ್ಲ. ಈ ಥರ ಎಲ್ಲ ಲೀಗಲ್ ನೇಮು ಯಾವ ಥರ ಅಂತ ಚೆಕ್ ಮಾಡೋ ಅಗತ್ಯನೇ ಇಲ್ಲ. ಡೈರೆಕ್ಟ್ ಪ್ಯಾನ್ ನಂಬರ್ ಹಾಕಿ ಆ ಕಂಪನಿ ನೇಮ್ ಕರೆಕ್ಟಾಗಿ ಹಾಕ್ಬಿಟ್ರೆ ಓಪನ್ ಆಗುತ್ತೆ. ಪ್ಯಾನ್ ಒಟ್ಟಿನಲ್ಲಿ ನಿಮ್ಮ ಕಡೆ ಮುಂದೆ ಇರಬೇಕಾಗುತ್ತೆ ಲೀಗಲ್ ನೇಮ್. ಸೊ ಇದು ಡಾಕ್ಯುಮೆಂಟ್ ಅಪ್ಲೋಡು ಏನು ಬೇಕಾಗಿಲ್ಲ. ನಾವು ಮಾಡ್ತಾ ಇರೋದು ಪ್ರೊಪ್ರೈಟರ್ಶಿಪ್. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ಡೈರೆಕ್ಟ್ ಸೇವ್ ಆಗುತ್ತೆ. ಫಸ್ಟ್ ಸ್ಟೆಪ್ಪು ನಾವು ಕಂಪ್ಲೀಟ್ ಮಾಡಿದ್ವಿ. ಓಕೆನಾ, ನಾವಿವತ್ತು ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ನೆಕ್ಸ್ಟ್ ಕ್ಲಾಸು ನಾಳೆ ಕಂಪ್ಲೀಟ್ ಆಗಿಬಿಡುತ್ತೆ. ಅಪ್ಲಿಕೇಶನ್ ನಾಳೆ ಫುಲ್ ಸಬ್ಮಿಟ್ ಮಾಡೋಣ, ಯಾಕಂದರೆ ನಿಮಗೂ ವರ್ಕಿಂಗ್ ಅವರ್ಸ್ ಇರುತ್ತೆ ಅಲ್ವಾ, ಸೊ ರೆಡಿ ಆಗೋದಿರುತ್ತೆ. ಈಗ ನೋಡಿ, ಬಿಸ್ನೆಸ್ ಡೀಟೇಲ್ಸ್ ಏನಿದೆ ಇಷ್ಟು ಕಂಪ್ಲೀಟ್ ಮಾಡಿದ್ವಿ ನಾವು. ನೆಕ್ಸ್ಟ್ ಇನ್ನು ಎಷ್ಟು ಸ್ಟೆಪ್ ಇದೆ, 1 2 3 4 5 6 7 8 9
ಟೋಟಲ್ 10 ಸ್ಟೆಪ್ಸಲ್ಲಿ ನಾವು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀವಿ ಇವತ್ತು. ಓಕೆನಾ? ಇನ್ನು 9 ಸ್ಟೆಪ್ಸ್ ಏನಿದೆ ನಾಳೆ ಮಾಡಿ ತಿಳಿಸ್ಕೊಡ್ತೀವಿ. ಸೊ ಈ ಕ್ಲಾಸಸ್ ಏನಾದ್ರು ಡೌಟ್ ಇದ್ದರೆ ನೀವು ಕೇಳ್ಬೋದು. ಓಕೆನಾ? ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಕೇಳ್ಬೋದು. ಇದು ರೆಕಾರ್ಡ್ ಕೂಡ ಆಗಿದೆ ಕ್ಲಾಸ್, ನಾವು ನಿಮಗೆ ನಾಳೆ ತಿಳಿಸ್ಕೊಡ್ತೀವಿ. ಇವತ್ತು ಬಂದು ಬಿಸ್ನೆಸ್ ಡೀಟೇಲ್ಸ್ ನಿಮ್ಮ ಅಪ್ಲಿಕೇಶನಲ್ಲಿ ಏನಿದೆ ಅಂತ. ಸೊ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಿಮ್ಮ TRN ಕೂಡ ಸೇವ್ ಆಗಿದೆ ನಿಮ್ಮ ಕಡೆ. ಜಸ್ಟ್ TRN ಹಾಕಿದರೆ OTP ಬರುತ್ತೆ ಮೊಬೈಲ್ ಮತ್ತು ಇಮೇಲ್ಗೆ ಸೇಮ್ ಬರುತ್ತೆ. OTP ಹಾಕ್ಕೊಂಡು ನೀವು ಓಪನ್ ಮಾಡಿಕೊಂಡು ಏನೇನು ಮಾಡ್ಬೋದು ಅಂಥೇಳಿ ನೀವು ಒಂದ್ಸರಿ ಪ್ರಾಕ್ಟೀಸ್ ಮಾಡಿ ಮಹೇಶ್ ಅವರೇ. ಓಕೆನಾ? ಸೊ ಇದನ್ನು ಒಂದ್ಸರಿ ಪ್ರಾಕ್ಟೀಸ್ ಮಾಡಿ. ನೀವು ಎಲ್ಲಿ ಬೇಕಾದ್ರೂ ನೋಡ್ಬೋದು, ಎಷ್ಟು ಟೈಮ್ಸ್ ಬೇಕಾದರೂ ನೀವು ಓಪನ್ ಮಾಡ್ಕೊಂಡು ನೋಡ್ಬೋದು ಏನೇನು ಕೇಳ್ತಾರೆ ಇಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಬೇಕಂದ್ರೆ ಅಂತ. ಓಕೆನಾ? ನಾಳೆ ಕ್ಲಾಸಸ್ಸಲ್ಲಿ ಈ 9 ಸ್ಟೆಪ್ಸ್ ಏನಿದೆ 9 ಸ್ಟೆಪ್ಸು ತಿಳಿಸ್ಕೊಡ್ತೀವಿ. ಈ ಬಿಸ್ನೆಸ್ ಡೀಟೇಲ್ಸಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇತ್ತಾ ಅಥವಾ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ರು ಡೌಟ್ ಇತ್ತಾ, ನೀವು ನಾಳೆ ನಮಗೆ ಕ್ವಶನ್ ಮಾಡ್ಬೋದು. ಓಕೆನಾ? ಮುಬೀನಾ ಮ್ಯಾಮ್? ಚೆಕ್ ಮಾಡ್ಬೋದು. ಪ್ರೋಸೆಸ್ ಏನಾಗಿದೆ ಈಗ ನೋಡಿ, 0% ಇತ್ತು, 11% ಕಂಪ್ಲೀಟ್ ಆಗಿದೆ. ಅಂದರೆ ನಾವು ಫಸ್ಟು ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀವಿ. ಈ ಸ್ಟೆಪ್ಸ್ ನಿಮಗೆ ನಾಳೆ ತಿಳಿಸ್ಕೊಡ್ತಾ ಇದ್ದೀವಿ, ಯಾಕಂದರೆ ಟೈಮ್ ಇಲ್ಲ ಅಲ್ಲ ಈಗ. ಈ ಕ್ಲಾಸ್ ತಿಳ್ಕೊಡ್ತೇವೆ. ಬಟ್ ಇದು ನಾವು ಮಾಡಿರೋ ಅಂಥದ್ದು ಮಹೇಶ್ ಅವರ ಹೌದೌದು, ಮಹೇಶ್ ಅವ್ರ ಪ್ಯಾನ್ ನಂಬರಿಂದ ನಾವು ಮಾಡಿರೋ ಅಂಥದ್ದು ಇದು. ಬೇಕಾದರೆ ನಿಮಗೆ ಒಂದು ಎಕ್ಸಾಂಪಲ್, ನೀವು ಒಂದು ಪ್ರಾಕ್ಟೀಸ್ ಮಾಡಬೇಕಂದ್ರೆ ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಪ್ಯಾನ್ ನಂಬರ್ ಹಾಕ್ಕೊಂಡು ಏನು ಮಾಡಿ ರಿಜಿಸ್ಟ್ರೇಷನ್ ಮಾಡಿ. ಅಂದರೆ ರಿಜಿಸ್ಟ್ರೇಷನ್ TRN ಮಾತ್ರ ಮಾಡಿ ಅಷ್ಟೇ. ಫುಲ್ ಲಾಸ್ಟ್ ಸಬ್ಮಿಟ್ ಇದೆಯಲ್ಲ, ಇದು ಮಾಡೋಕ್ಕೆ ಹೋಗಬೇಡಿ ಲಾಸ್ಟ್ ಸ್ಟೆಪ್ಪು, ಯಾಕಂದರೆ ರಿಜಿಸ್ಟ್ರೇಷನ್ ಆಗಿಬಿಡುತ್ತೆ. ಓಕೆನಾ? ಅಂದರೆ ಆಗ್ಬಿಟ್ರು ಅಲ್ಲಿ ಕ್ಯಾನ್ಸಲ್ ಮಾಡ್ತಾರೆ ಬಿಡಿ. ವಿತಿನ್ 15 ಡೇಸು ನೀವೇನೋ ಅವ್ರಿಗೆ ಇದು ಮಾಡಿಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತಾರೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಸ್ಟೆಪ್ನ ನೀವು ಲರ್ನ್ ಮಾಡಿ. ಏನಾದರೂ ಕ್ವಶನ್ಸ್ ಇತ್ತಂದರೆ ನೀವು ನಮಗೆ ಕೇಳಿ. ನೀವು ಹೇಳಿದ್ರಿ ಈಗ GST ಕ್ಲಾಸ್ ಗೊತ್ತು ಮ್ಯಾಮ್ ಅಂತ. ಹೌದೌದು. ಓಕೆ. ESI PF ನೈಟ್ ಅಟೆಂಡ್ ಮಾಡಿ 8 to 9 ಅಲ್ಲ 8:30 ಅಲ್ವಾ? 8:30ಗೆ ಮಾಡೋಣ ಅಥವಾ 8:15ಗೆ ಮಾಡೋಣ ನಿಮ್ಮಿಬ್ಬರಲ್ಲಿ. ಓಕೆ. 9:30 ಆಗತ್ತೆ? ಆಗಲ್ಲ? ನೋಡಿ ಟ್ರೈ ಮಾಡಿ. 8:15 to 9:15 ಓಕೆ, ಅಥವಾ 8 to 9 ಓಕೆ. ನೀವು ಬರೋದೇ ಮನೆಗೆ ಲೇಟ್ ಆಗುತ್ತೆ ಅಲ್ವಾ, ಅದರಿಂದ 8:15ಗೆ ಅಟೆಂಡ್ ಮಾಡೋಕ್ಕಾಗುತ್ತಲ್ಲ ಮಹೇಶ್? ಏನು ಕನೆಕ್ಟ್ ಆಗ್ತಾ ಇಲ್ಲ? ಹೇಳಿ. ಓಪನ್ ಆಗ್ತಾ ಇಲ್ವಾ? 1 ಸೆಕೆಂಡ್, ಈ ರೆಕಾರ್ಡ್ ಆಫ್ ಮಾಡ್ತೀನಿ. ಸೊ ಈ ಕ್ಲಾಸಸ್ ಏನಾರ ಡೌಟ್ ಇತ್ತಂದರೆ ಕೇಳಿ. 1 ಸೆಕೆಂಡ್. ಸೊ ಇಷ್ಟು ನಾವಿದು ಫಸ್ಟ್ ಸ್ಟೆಪ್ಪು ಇದು ಕ್ಲಾಸ್ ನಿಲ್ಲಿಸ್ತಾ ಇದ್ದೀವಿ. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಇನ್ನು 9 ಏನಿದೆ ಮೆನ್ಯೂಸ್ ಏನಿದೆ ನಾಳೆ ತಿಳಿಸ್ಕೊಡ್ತೀವಿ. 1 ಸೆಕೆಂಡ್.